ಅಂತದ್ದು ನಮ್ಮ ಸ್ವಾಮಿ ಹುಡುಕೋದು ಹೇಗೆ? ಏನು ಯೋಚನೆ ಮಾಡಬೇಡ, ಎಲ್ಲಾ ಮಕ್ಕಳನ್ನು ಕೊಂದುಬೇಡ. ಇದನ್ನು ಮಾಡೋರು ಯಾರು? ಪೂತನಾದೆ ಬಾಯಿ ಅಂತ ಹೇಳಿ ಊರ್ವಶಿ ಮತ್ತೆ ತಾಟಕಿ ಇಬ್ರು ಇದು ಒಂದೇ ದೇಹದಲ್ಲಿ ಜೀವದ್ವಯಾವೇಶ. ಒಬ್ಬಳು ಅಯೋಗ್ಯಳು, ಇನ್ನೊಬ್ಬಳು ಸಜ್ಜೀವ. ಹಾಲನ್ನ ಕೊಟ್ಟವಳು ಊರ್ವಶಿ, ವಿಷವನ್ನ ಕೊಡಬೇಕು ಅಂತ ಹೊರಟವಳು ತಾಟಕಿ. ನಮ್ಮ ಸ್ವಾಮಿ ಇಬ್ರು ಒಳ್ಳೆಯದು ಮಾಡಿ. ನಮ್ಮ ರಾಘವೇಂದ್ರ ಸ್ವಾಮಿಗಳಂತ ಶಿಶುವದ ವಿಹಿತಾಂ ಭೂತಾನಾಮ್ಯೋ ಜಗಾನ. ಶಿಶುವದ ವಿಹಿತಾಂ, ಅಲ್ಲಿ ವಿಹಿತಾಂ ಅನ್ನೋ ಪದವನ್ನ ಬಳಸಿ ರಾಘವೇಂದ್ರ ಸ್ವಾಮಿಗಳು ಎಂಥ ಅದ್ಭುತವಾದ ಚಮತ್ಕಾರ. ವಿಹಿತ ಅನ್ನೋ ಪದಕ್ಕೆ ಸಂಸ್ಕೃತದಲ್ಲಿ ಅಹಿತ ಅಂತಾನು ಅರ್ಥ ಇದೆ, ವಿಶಿಷ್ಟವಾದ ಹಿತ ಅಂತ. ವಿರುದ್ಧವಾದ ಹಿತ, ಹಿತಕ್ಕೆ ವಿರುದ್ಧ ಅಹಿತ. ಅಹಿತ ಮಾಡ್ಲಿಕ್ಕೆ ಬಂದವಳು ಪೂತನ. ವಿಹಿತ ವಿಶಿಷ್ಟವಾದ ಹಿತವನ್ನ ಮಾಡಲಿಕ್ಕೆ ಬಂದವಳು ಊರ್ವಶಿ. ಶಿಶುವದ ವಿಹಿತಾಂ ಅಂದ್ರು. ಅಲ್ಲಿ ಪದವನ್ನು ಜಘಾನ ಅಂದ್ರು. ಮಮಾರ ಅಂದಿದ್ರೆ ಕಷ್ಟ ಆಗಿರೋದು. ಒಂದು ಜಘಾನ ಅಂದ್ರೆ ಹನ ಹಿಂಸಾಗತ್ಯೋ, ಒಬ್ಬಳಿಗೆ ಸದ್ಗತಿ ಇನ್ನೊಬ್ಬಳಿಗೆ ದುರ್ಗತಿ. ರಾಯರು ಬಳಸುವ ಪದ ಪೂತನಾಂ ಯೋಜಗಾನ ವಿಷ್ಣು ಬ್ರಹ್ಮಾದಿ ದೇವೈ ಚಿತಿಭರ ಭರಣೆ ಪ್ರಾರ್ಥಿತೋ ಪ್ರಾದುರಾಸೀತೆ ದೇವಕ್ಯಾಂ ನಂದನಂದಿ ಅಂತ ಹೇಳಿ ಪೂತನೆಯನ್ನ ಕೊಟ್ಟು ಕಳಿಸೋದು. ಒಳ್ಳೆ ಸ್ಫುರದ್ ರೂಪ. ಪೂತನ ಬಂದ್ಯಾಳೆ, ಏನು ವಾಸನೇನೋ ಅವಳು ಬರೋ ಕಾಲಕ್ಕೆ ಅಗರಬತ್ತಿ ಫ್ಯಾಕ್ಟ್ರಿ ಸೈಕಲ್ ಬ್ರ್ಯಾಂಡ್ ಬಂದಾಗ ಇತ್ತು. ಹಾಗಾಗಿ ತೊಡೆ ಮೇಲೆ ಕೃಷ್ಣನ ಹಾಕೊಂಡ್ಯಾಳೆ. ಕೃಷ್ಣ ಬಿಡ್ತಾನ, ಪ್ರಾಣವನ್ನೇ ಹೇಳ ಬಿಡೋ ಅಂದವಳು. ಅವಳು ಕೂಗಿದ್ದು ತುಂಬಾ ಜೋರಾಗಿ ಕೇಳಿಸಿದ್ದೇನೆ. ದೇವರಂದ, ನಿನ್ನನ್ನು ನಾನ್ ಸ್ಟಾಪ್ ಅಲ್ಲೇ ಬಿಡ್ತೀನಿ, ಪಾಪಿ ನನಗೆ ವಿಷ ಕೊಡ್ತೀಯ. ಸತ್ತೇ ಹೋದ್ರು. ಅವಳ ದೇಹ ನೋಡಿದ್ರೆ ನಂಜನಗೂಡಲ್ಲಿ, ತಲೆ ಕಾಲು ನೋಡಿದ್ರೆ ರಾಮನಗರ. ಮಧ್ಯದಲ್ಲಿ ಊಟ ಆಟ ಆಡ್ಕೊಂಡು ಕೂತಿದೆ ಕೃಷ್ಣ. ಭಾಗವತ ಹೇಳ್ತು, ಮೂಗು ಹೇಗಿತ್ತು, ಕಣ್ಣು ಹೇಗಿತ್ತು. ಅವಳ ಮೂಗು ಗಿರಿಗಂಧರ ನಾಸಿಕಂ. ಒಂದೊಂದು ಮೂಗಿನ ಹೊಳ್ಳೆಯಲ್ಲಿ 10 ಆನೆ ಐಸ್ ಪೈಸ್ ಆಡ್ಬೋದಾಗಿತ್ತು. ಬಿಡಿಯವ್ರಿಗೆ ಸಿಕ್ಕಿದ್ರೆ ಯಾರು ಲೇಔಟ್ ಮಾಡಿರೋ ಪೂತನ ರೈಟ್ ಅಂಡ್ ಲೆಫ್ಟ್ ಅಂತ ಹೇಳಿ ಇಂಥ ದೊಡ್ಡ ಮೂಗಂತ 4 ರಾಯಮಠ ಕಟ್ಬೋದಾಗಿತ್ತು. ಅದ್ರ ಮೇಲೆ ಆಟ ಆಡ್ಬೇಕು. ಎಲ್ಲೋಗೋದು ಪರ್ಮನೆಂಟ್ ಆಗಿ ಹೊಟ್ಟೆ ಬಂದವಳು. ಪರಮಾತ್ಮನನ್ನ ಕರ್ಕೊಂಡ್ಬಂದು ಅದಕ್ಕೆ ದೃಷ್ಟಿ ತೆಗೆದು, ಪಾಪಿ ದೃಷ್ಟಿ, ಪರಮ ದೃಷ್ಟಿ, ಚೀಪು ಅದೆಲ್ಲ ಹೋಗೇ ಬಿಡ್ತೀಗ. ಮರಕೇನೆ ಗತಿ ಇರಲ್ಲ. ಈಗೆಲ್ಲ 555 ಮಂಕಿ ಬ್ರ್ಯಾಂಡ್ ಅಂತ ಇನ್ನೂ ಈಗೆಲ್ಲ ಇದು ವ್ಯಾಕ್ಯೂಮ್ ಕ್ಲೀನರ್ ಬಂದಿದೆ, ಅದನ್ನೇ 3 ಸಲ ಸುತ್ತಬೇಕಂತೆ. ಪರಮ ದೃಷ್ಟಿ, ಚೀಪು ಅಂತ ಹೇಳಿ ಹಾಗೆಲ್ಲ ತಾತನ ಕಾಲದಿಂದ ದೃಷ್ಟಿ ತೆಗೆದು ಒಂದು ಮೂಲೆ ಇರೋದು ಗಪ್ಪಗಾಗ್ಬಿಟ್ಟಿರೋದು. ಇದೇನು ಇವರು ಈ ಮಗು ಇದೆಯಲ್ಲ, ಈ ಮಗುವಿನ ತಾತ ಇದ್ರಲ್ಲ, ಅವ್ರ ದೃಷ್ಟಿ ತೆಗಿತಾ ಇದ್ರು. ಯಾಕೆ ಅಂದ್ರೆ ಮಹಾದುಷ್ಟರು ಅವರು ಅಂತ. ಇದು ಬೇರೆ ಮಗು ಇದ್ದಾಗ ಅಂತ. ಹೀಗಾಗಿ ಅದು ಹೋಗಿಬಿಡ್ತಾ ದೃಷ್ಟಿ. ನಮ್ಮ ಯಶೋಧನ ಭಾಗ್ಯದಿ ದಿನಾ ದೇವರಿಗೆ ಪಾಪಿ ದೃಷ್ಟಿ, ಪರಮ ದೃಷ್ಟಿ, ಚೀಪು ಅಂತ ತೆಗೆದು ಗೋಮೂತ್ರೇಣ ಸ್ನಾಪಯಿತ್ವ, ಗೋಮೂತ್ರದಿಂದ ಸ್ನಾನ ಮಾಡಿಸಿ ಗೋಮಯ ತಂದು ಚೆನ್ನಾಗಿ ಹಚ್ಚಲಂತ. ನಗತಾ ಕೂತಿದ್ದಂತ ಕೂಸು. ಯಾಕೆ? ಸಗಣಿಯಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಅಂತೂ ನಾನು ಚೇಷ್ಟೆ ಮಾಡಿ ನಮ್ಮ ಮಿಸಸ್ ಬಂದು ಅಂತ ಹೇಳಿ ಎಲ್ಲೋ ಬೇಕ್ರಿ, ಅವಳು ಸದಾ ಜೊತೆಗೆ ಇರ್ತಾಳೆ. ಪ್ರಳಯ ಕಾಲದಲ್ಲಿ ಆನದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳನ್ನು ಜಲವು ಆಗಿ ಜಾಣತನದಿ ಮರಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ. ಇರಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಬಂದೆ ಮರಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ. ದೇವರು ಅವ್ರ ಹೆಂಡತಿ ನೋಡ್ಕೊಂಬತ್ತಾರೆ, ಯಾರು ನೋಡ್ಕೊಬೇಕಾಗಲ್ಲ. ಏನದು ನೋಡ್ಕೊಂಬಂದ್ರು? ಅವಳು ಬಾಣಂತನಕ್ಕೆ ಹೋದವಳು ವಾಪಸ್ ಬರ್ತಾಳು ಅಂತ ಹೇಳಿ ಬಾಣಂತನ ಕಳಿಸಿಲ್ಲ, ಅಲ್ಲ ಹಡಿಯಕ್ಕೆ ಬಿಟ್ಟಿಲ್ಲ, ಇವನೇ ಹಡ್ಕೊಂಡ್ಬಿಟ್ಟಂತೆ ಅಂತ ಹೇಳಿ. ಮಕ್ಕಳು ಪಡೆದರೇನು ನಿನ್ನ ಚೊಕ್ಕತನವು ಪೋಪುದೆಂದು ಹೊಕ್ಕಳೋ ಮಕ್ಕಳು ಪಡೆದ ಕಕ್ಕುಲಾದಿ ಪಡುವಂತೆ ಮರಳು ಮಾಡಿಕೊಂಡೇ ಎಲ್ಲೆ ಮಾಯಾದೇವಿಯೇ. ಹೀಗಾಗಿ ನಮ್ಮ ಸ್ವಾಮಿ ಆ ಭೂತನ ಸಂಹಾರ ಮಾಡಿದ ಮೇಲೆ ಅವನಿಗೆಲ್ಲ ದೃಷ್ಟಿ ತೆಗೆದು ಮಾಡಿ ಯಶೋದಮ್ಮ ಆ ಮಗುವನ್ನು ಮಲಗಿಸಿ, ಎಂತ ಪುಣ್ಯ ಯಶೋದಮ್ಮ. ಯಾರಿಗೊಂಡ್ರು ಯಾರಿಗಿಲ್ಲ ರೀ. ದಿನ ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ್ರೆ ತುಂಬಾ ಪುಣ್ಯ ಇದೆ. ಸರ್ವೋತ್ತಮನಾದ ದೇವರಿಗೆ ಡ್ರೆಸ್ ಮಾಡೋಳಂತ ಏನೇನೋ ಅದು ಕೂದಲು ತುಂಬಾ ಇತ್ತು ನಮ್ಮ ಸ್ವಾಮಿ. ಇಬ್ರದ್ದು ಅಷ್ಟೇ ಗುಗ್ಗುರು ಕೂದಲು ಅಂತ ವರ್ಣನೆ ಮಾಡ್ತಾರೆ. ಲಂಬಾಲಕ ರುಕ್ಮಿಣಿ, ರುಕ್ಮಿಣಿದು ಗುಗ್ಗುರು ಕೂದಲು ತುಂಬಾ
ಮುಂಗುರುಳುಗಳು ಅಂತ ಕರೀತಾರೆ. ನ್ಯಾಚುರಲ್ ಆಗಿ ಕೆಲವರು ಕಣ್ಣು ಗಡ್ಡ ಬರ್ತಿರುತ್ತೆ, ಅವರು ಈ ಕೆಲವರು ಹೀಗೆ ಮಾಡ್ಕೋತಾನೆ ಇರ್ತಾರೆ. 1 ಗಂಟೆ ಮಾಡಿ ಬಿಟ್ಕೊಂಡೆ ಅದು ಆದಿಕ್ಕೂ ಹೊರಗೆ. ಅದಂತೂ ನೀನೇ ತಲೆ ಹೇಳ್ತಾ, ನಿನ್ ತಲೆ ಮೇಲೆ ಇರೋದು ನಾನು ಯಾಕೆ ಬರ್ಲಿ ಅಂತ ಹೇಳಿ ಅದು ಇದ್ದಿದ್ದು ಕೃಷ್ಣಾರ್ಪಣೆ ಒದ್ದಾಡ್ತಾ ಇದ್ದಾರೆ. ನಮ್ಮ ರುಕ್ಮಿಣಿದು ಲಂಬಾಲಕಾಂ ರುಕ್ಮಿಣಿ 4 ಜಡೆ ಹಾಕ್ತಾರೆ. ಚತುಷ್ಕಬದ್ಧ ಯುವತಿ ಸುಪೇಶ ಅಂತ ಲಕ್ಷ್ಮೀದೇವಿ 4 ಜಡೆ ಅಂತ ವೇದವು ಉಲ್ಲೇಖ ಮಾಡುತ್ತೆ. ತುಂಬಾ ಸುಂದರ ನಮ್ಮ ಸ್ವಾಮಿ ಮುಂಗುರುಳುಗಳನ್ನು ಬಿಟ್ಟುಕೊಂಡು ಹೇಗಿದ್ದ, ಸಣ್ಣ ರೋಮಾಲು ಕಟ್ಟಿ ಚುಂಗ ಬಿಟ್ಟು ಪಣೆಗೆ ಬಣ್ಣಿಸಿ ಕಸ್ತೂರಿ ತಿಲಕವನಿಟ್ಟು ಚಿಣ್ಣಿಕೋಲು ಚೆಂಡು ಗುಗುರಿ ಕೈಯಲ್ಲಿಟ್ಟು ಹೊಸ ಬೆಣ್ಣೆಯ ಮೆಲು ಎಂದು ಕಳುಹಿ ಬಿಟ್ಟು ಹೇಳಿದರೆ ನಮ್ಮ ಮೇಲೆ ಯಾಕಮ್ಮ ಸಿದ್ಧಂತ ದಾಳಿಕಾರ ಮಗನ ಪಡೆದ ಮೇಲೆ. ನಾನಾ ಲೀಲೆಗಳು ಚೆನ್ನಾಗಿ ಇತ್ತು. ಮಗು ಯಶೋದಮ್ಮ ಬಂದು ಕಂಪ್ಲೇಂಟ್ ಮಾಡೋದು, ನಿಮ್ಮ ಮಗ ಸರಿ ಇಲ್ಲ, ಅದು ಮಾಡ್ದ ಇದು ಮಾಡ್ದ. ಏನೇ ಅನ್ರಿ, ಈ ತಾಯಿಂದ ಒಂದು ಆ ಗಂಡು ಮಕ್ಕಳು ಬೈದ್ರೆ ಮಹಾಕೋಪ ಬರುತ್ತೆ. ತಾಯಿಂದ ಬಾಯಿ ಮುಂಚೆ ಏನು ಅದು ಚೇಷ್ಟೆ ಮಾಡೋದು, ಏನೋ ಮಗ ಹತ್ತತ್ತೆ, ಅದಂದ್ರೆ ನೀವು ಹತ್ತುತ್ತೀರೇನ್ರಿ, ಮೆಟ್ಲತ್ತಕ್ಕೆ ಸಾಯ್ತೀರಿ ನೀವು. ಈಗ ಅವ್ರನ್ನೇ ಕೌಂಟರ್ ಬೈದು, ನೀವು ಅಷ್ಟು ಬೈಬೇಕು ಅಂತಿದ್ರೆ ನಮ್ಮ ಮಗರು ಬೈಬೇಡ್ರಿ. ಅಲ್ಲಮ್ಮ ಚೇಷ್ಟೆ ಮಾಡೋದು, ಅದನ್ನು ಬೈದು ಇನ್ಯಾರು ಬೈಬೇಕು, ಅವ್ರ ಅಜ್ಜಿ ತಾತನ್ ಬೈ. ಚೆನ್ನಾಗಿದೆ, ಅವ್ರನ್ನೇ ಓದಿದೆ ಇದು, ಅವ್ರ ಜೀನ್ಸೆ. ಓ, ಹೀಗಾಗಿ ನಮ್ಮ ಸ್ವಾಮಿಯ ಲೀಲೆಗಳು ಅನ್ನೊಂದೇ ಶುರು ಆಯ್ತು. ಅವನಿಗೆ ಪೂತನ ಸಂಹಾರ ಆಯ್ತು. ಆಮೇಲೆ ಪೂತನ ಸಂಹಾರ ಆದ್ಮೇಲೆ ಶಕಟಾಸುರ ಅಂತ ಬಂದಿದ್ದ, ಅವನನ್ನ ಸಂಹಾರ ಮಾಡಿಟ್ಟ, ಗಾಡಿ ರೂಪದಲ್ಲಿ ಬಂದಿದ್ದ. ಇದಾದ ಮೇಲೆ ಇನ್ನೊಬ್ಬ ಗಾಡಿಯ ರೂಪದಲ್ಲಿ ಬಂದಿದ್ದ, ಅವನನ್ನ ಸಂಹಾರ ಮಾಡಿ ಆದ್ಮೇಲೆ ನಾಮಕರಣ ಆಯ್ತು ಕೃಷ್ಣ ಅಂತ. ವಾದಿರಾಜರಂತಾರೆ, ಕೃಷ್ಣ ಅಂತ ನಾಮಕರಣ ಆಗುವ ಮುಂಚೆ ಕೃಷ್ಣ ಒಂದು 3-4 ಚೇಷ್ಟೆ ಮಾಡಿದ್ದ. ಯಾಕೆ, ನೀವೇ ನನ್ನ ಹೆಸರು ನಾನೇ ಇಟ್ಕೋತೀನಿ ಅಂತ ಅವನೇ ಇಟ್ಕೊಂಡಂತೆ. ಅದ್ಯಾವ್ದು ಮೊದಲನೇ ಹೆಸರು ಯಾವುದು ಕೃಷ್ಣಂದು? ಪೂತನ ಸಂಹಾರಕಾಯ ನಮಃ, 2ನೇದು ಶಕಟಾಸುರ ಭಂಜಕಾಯ ನಮಃ, 3ನೇದು ತೃಣೀಕರ್ತ ತೃಣಾವರ್ತಾಯ ನಮಃ, 4ನೇದು ಬಾಯಲ್ಲಿ ಆಕಳಿಸಬೇಕಾದ್ರೆ ತಾಯಿಗೆ ಬ್ರಹ್ಮಾಂಡವನ್ನು ತೋರಿಸಿದ್ದ. ಒಂದು ಆಶ್ಚರ್ಯ, ಬ್ರಹ್ಮಾಂಡ ನೋಡಿದ್ರೆ ಆಶ್ಚರ್ಯ ಆಗದೆ ಇದ್ವಿ, ಪ್ರೋಗ್ರಾಮ್ ಬ್ರಹ್ಮಾಂಡ ನೋಡೇ ಆಶ್ಚರ್ಯ ಪಡ್ತಿರ್ತೀವಿ. ನಡೆಸ್ಕೊಳ್ತಾರಲ್ಲ ನಮ್ಮ ಅಣ್ಣ, ಅಣ್ಣ ಅಂದ್ರೆ ರಿಲೇಷನ್ ಅಲ್ಲಲ್ಲೋ ಸೈಜಲ್ಲಿ. ಎಲ್ಲಾರು ಶನಿ ಕಾಟ ಕೊಟ್ರೆ ಅವನೇ ಶನಿ ಕಾಟ. ಹಾಗಾಗಿ ಸರಿ, ಪ್ರಕೃತದಲ್ಲಿ ನಮ್ಮ ಸ್ವಾಮಿ 4 ಚೇಷ್ಟೆ ಮಾಡಿದ್ದಾಗ ಇದು ಅಷ್ಟೋತ್ತರ ಶತನಾಮ ಸ್ತೋತ್ರದಲ್ಲಿ ಬರುತ್ತೆ. ಪೂತನ ಜೀವಿತಾಹಾರಿ ಶಕಟಾಸುರ ಭಂಜನ. ಈ 4 ಹೆಸರು ಕೃಷ್ಣ ಅಂತ ನಾಮಕರಣದ ಮುಂಚೆ ಆದದ್ದು. ವಿಶ್ವಂಭರಾಯ ನಮಃ, ಇಡೀ ಬ್ರಹ್ಮಾಂಡವನ್ನೇ ಬಾಯಲ್ಲಿ ಹೊಂದಿದ್ದರಿಂದ ವಿಶ್ವಂಭರ. ಆಮೇಲೆ ನಾಮಕರಣ ಆಯ್ತು ಕೃಷ್ಣ ಅಂತ. ಅದರ ಅರ್ಥ ಏನು? ಸಾಮಾನ್ಯ ಹೆಸರು ಇಡಬೇಕಾದ್ರೆ ಆದಷ್ಟು ದೇವರ ನೆನಪು ಬರುವ ಹೆಸರುಗಳಿರ್ಬೇಕು. ದೇವರದೇ ಕೆಲವರು ಅಪರೂಪದಿಡಬೇಕು ಅಂತ ಹುಚ್ಚುಚ್ಚಾಗಿ ಇಟ್ಬಿಡ್ತಾರೆ. ವಿಷ್ಣು ಸಹಸ್ರನಾಮದ ಪ್ರೀತಿ ಭೂತ ಭವ್ಯ ಭಗವತ್ ಪ್ರಭು ಅಂತ ಹೇಳಿ ಯಾರಾದ್ರೂ ಕರೀತಾರೆ. ಪಾಪ ಅವ್ರ ID ಕಾರ್ಡ್ 3 ಕೊಟ್ರು, ಭೂತ ಭವ್ಯ ಭಗವತ್ತು ಪ್ರಭು ಅಂತ ಹೇಳಿ. ಎಲ್ಲಾರು ಶಾರ್ಟ್ ಮಾಡಿ ಕೈ ಭೂತ ಬಾಯಿಲಿ ಇರ್ತಾರೆ. ಕರೆಯೋದು ನಾರಾಯಣ ಕೃಷ್ಣ ಗೋವಿಂದ ಅಂತ ಅದರ ನೆನಪು ಬರುವಂತ ಹೆಸರು. ಏನು ಕರ್ಷತೀತಿ ಕೃಷ್ಣ, ಎಲ್ಲರ ಮನಸ್ಸನ್ನ ಆಕರ್ಷಣೆ ಮಾಡ್ತಾನೆ. ಕೃಷೇಹೇ ಭೂಮೇಹೇ ನಂ ಸುಖಂ ಯಸ್ಮಾತ್ ಸಹ, ಅವನು ಭೂಮಿಗೆ ಸುಖವನ್ನ ಕೊಟ್ಟವನು, ಎಲ್ಲರ ಪಾಪಗಳನ್ನ ಆಕರ್ಷಣೆ ಮಾಡೋನು. ತವ ಕಥಾಮೃತಂ ತಪ್ತ ಜೀವನಂ ಕವಿ ವಿರೀಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಜೀವನದಲ್ಲಿ ನೊಂದು ಬೆಂದವರಿಗೆ ಸಂಪನ್ನ ಕೊಡುವ ಒಂದು ನಾಮ ಕೃಷ್ಣ. ತವ ಕಥಾಮೃತಂ ತಪ್ತ ಜೀವನಂ ತಪ್ತಾನ್ ಜೀವಯತಿ. ಹಾಗಾಗಿ ಕೃಷ್ಣ ಅಂತ ನಾಮಕರಣ ಆಯ್ತು. ಅವನಿಗೆ ಬಲರಾಮ ಅಂತ ಒಂದೊಂದೇ ತುಂಟತನ ಶುರು ಆಯ್ತು. ಮೊದಲು ಬೋರಳಾದ್ರು, ಎಷ್ಟ ಅನ್ನೋದು ಹಿಂದೆಲ್ಲ ತುಂಬಾ ಸೆಲೆಬ್ರೇಟ್ ಮಾಡೋರಂತ್ರಿ. ಮಕ್ಕಳು ಬೋರಳಾದ್ರು ಹೋದ್ರೆ 50 ಜನ ಕರೆದು ಅರ್ಶನ ಕೊಟ್ಟು, ಏನ್ ಫಂಕ್ಷನ್, ನಮ್ಮ ಮಗು ಬೋರಳಾಯ್ತು ಮಾ,
ಎಷ್ಟು ಅದಕ್ಕೆ ವಯಸ್ಸು 3-4 ತಿಂಗಳು. ಇಷ್ಟು ಬೇಗ ಆಗತ್ತೆ ನಮ್ಮ ಮಕ್ಕಳು 4. ಏನಾನಂದ್ರೆ ಏನ್ ಚೂಟಿ ನನ್ನೇ ಓದ್ತಿದೆ ತಾಯಿ ಹೇಳಿ. ಆಮೇಲೆ ಈ ಮಧ್ಯದಲ್ಲಿ ಒಂದು ಅಪೇಕ್ಷೆ ಇರುತ್ತದೆ, ನಮ್ಮನ್ನು ಚೂಟಿ ಎದುರು ಮನೆಯದು ಬೆದ್ದು. ಅವ್ರು ಹೇಳೋದು ಎದುರು ಮನೆಯದು ಆಗಿಲ್ಲ ನಿಮ್ಮ ಏನಿಲ್ಲ, ಸ್ವಲ್ಪ ಎಮ್ಮೆ ಕಮ್ಮಣ್ಣ ಅಷ್ಟೇ ಆಗಿಲ್ಲ. ಅವರಂದ್ರು ಇಲ್ಲ ಮೊನ್ನೆ ವಾಟ್ಸಾಪ್ ಅಲ್ಲಿ ಅದು ಬೋರ್ಡ್ ಆಗಿದ್ದು, ಫೋಟೋ ಹಾಕಿದ್ದಾರೆ. ಅದು ಬೋರ್ಡ್ ಆಗಿದ್ದಲ್ಲ, ಟೌಲ್ ಮೇಲೆ ಮಾಡ್ಕೊಂಡಿದ್ದು. ಅವ್ರು ಟೌಲ್ ಎಳೆದಾಗ ಅದು ಕಂಟಿ ಹೊಡೆದಿರೋದು. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಮನೆ CCTV ಅವ್ರ ಮನೆ ಕಡೆಗೆ ತಿರುಗಿಸಿ ನೋಡ್ಬೇಕು. ಏನಾನಂದು ಪರಮತ ನಿರಾಕರಣ ಪೂರ್ವಕ ಸಮತ ಸ್ಥಾನ. ಅದು ಬೆದ್ದು ನಮ್ಮ ಮನೇಲಿ ಬಂತು. ಅಂದ್ರೆ ಏನಾನಂದ ನಮ್ಮ ಸ್ವಾಮಿ ಮುಂದೆ ಯಾರು, ನಾವೆಲ್ಲ ಅವನ ಮುಂದೆ ಅವನ ಚೇಷ್ಟೆ ಏನು, ಅನೇಕ ಚೇಷ್ಟೆಗಳನ್ನ ಮಾಡಿ ತೋರಿಸಿ ಅಂಬೆಗಾಲಿಟ್ಟ ಒಂದೊಂದೇ ಚೇಷ್ಟೆ ಶುರು ಆಯ್ತು. ಮುಂಚನ್ ಕ್ವಚಿತ ಸಮಯಾನ್ ರೋಷ ಸಂಜಾತ ಸಸ್ತೇಯಂ ಸ್ವಾದ್ವತ್ತರದಿಪಯಃ ಕಲ್ಪಿತೈಸ್ತೇಯ ಯೋಗೈಃ ಮರ್ಕಾನ್ ಭೋಕ್ಷನ್ ವಿಭಜತಿ ಪ್ರಚೇನ್ನಾಸ್ತಿ ಭಾಂಡಂ ಭಿನ್ನತ್ತಿ ದ್ರವ್ಯಾಲಾಭೇ ಸುಭೃಶ ಕುಪಿತೋ ಯಾತ್ಯುಪಕ್ರೋಶ್ಯತೋ ಕಾನ್ ವತ್ಸಾನ್ ಮುಂಚನ್. ಒಂದು ಚೇಷ್ಟೆ ಎಲ್ಲರೂ ಕಾಮನ್ ಏನು ಅಂದ್ರೆ ಕೃಷ್ಣನ ಮೇಲೆ ಹೇಳಿದ್ದು, ನಿನ್ನ ಮಗ ಬಂದಂದ್ರೆ ಕರು ಬಿಚ್ಚಿಟ್ಬಿಡ್ತಾನಮ್ಮ ತಾಯಿ. ಯಶೋಧ ಅಂದ್ರೆ ಇದೊಂದು ಚೇಷ್ಟೆನೇನ್ರಿ, ಅದು ಮಗು ಕರುನು ಪುಟ್ಟದ ಆಟ ಆಡ್ಕೊಂಡು ಬಿಚ್ಚತ್ತೆ. ಅಲ್ಲಮ್ಮ, ಒಂದು ಕರು ಬಿಚ್ಚಿದ್ರೆ ಪರವಾಗಿಲ್ವೇ, ಒಬ್ಬೊಬ್ಬರ ಮನೇಲಿ 400-500 ಕರುನೇ ಎಲ್ಲ ಬಿಚ್ಚಿ ಹೋಗ್ತಾನೆ. ನೀವು ಅವನು ಬಿಚ್ಚೋರು ಏನು ಕಡೆ ಬರೀದೆ ಅಂತಿರ್ತೀರಾ? ಅಮ್ಮ ತಾಯಿ ಅವನು ಬಂದು ಈಗ ಬಿಚ್ಚಲ್ಲ, ಅಲ್ಲ ಬಂದು ಏನೋ ಹೀಗಂತ ಹಾಂಪಟ್ ಅಂತ ಅದೇನೋ ಕೇರಳ ಮಾಂತ್ರಿಕ ತರ ಎಲ್ಲ ಬಿಟ್ಕೊಂಡು ಓಡಾಟ. ಸರಿ, ಮುಂದೆ ಏನಾಯ್ತು? ಮುಂದಾಗೋದೇನು? ನಮ್ಮ ಯಜಮಾನರು ಬೆಳಗ್ಗೆ ನೋಡಿದಾಗ ಒಂದು ಕರು ಗತಿ ಬೀದಿ ಹರಿತಾ ಇತ್ತು. ಎಲ್ಲ ಕರುವನ್ನ ಹುಡುಕಿ ತಡಕಿ 6 ಗಂಟೆಯಿಂದ 12 ಗಂಟೆವರೆಗೂ ಹುಡುಕಿ ಅದನ್ನೆಲ್ಲ ಕಟ್ಟಿ ಸಾಕಾಗಿ ಹೋಯ್ತು ಗಂಡನಿಗೆ. ಪಾಪ ಅವನಂತ ಒಂದು ಲೋಟ ಬಿಸಿ ಏನಾದ್ರು ಕೂಡ ಫ್ರೆಶ್ ಆಗಿ ಹಾಲನ್ನ ನೀವು ಕರ್ಕೊಂಡ್ಬನ್ರಿ ಡಿಕಾಕ್ಷನ್. ಎಲ್ಲಿರ್ಬೇಕು ಹಾಲು, ಅದೆಲ್ಲ ಕರು ಕುಡಿದು ಕೂತಿತ್ತು. ಇವನು ಗೊತ್ತಿಲ್ಲ, ಕೆಚ್ಚರ ಆದ್ರೂ ಒಂದು ಒದೀತು ನೋಡ್ರಿ. ಪಾಪ ಅದು ಸೀದಾ ಅಡಿಗೆ ಮನೆಗೆ ಬಂದು ಬಿದ್ದ ಲಾಂಗ್ ಜಂಪ್. ಆ ಬಿದ್ದು ಫೋರ್ಸ್ಗೆ ಮೂತಿ ಹಿಡಿದಪ್ಪ ಊರು ಗೋಲ್ಡ್ ವಿನ್ನರ್ ಪೂರಿ ಉದ್ದಾಗ್ಬಿಡ್ತಾರೆ. ಪಾಪ ಈ ಹೆಂಡತಿ ಗೊತ್ತಿಲ್ಲ, ಅವಳಿಗೆ ಅಪಾರ ದೇವರಲ್ಲಿ ಭಕ್ತಿ. ಈ ಗಂಡನ ಮೂತಿ ದಪ್ಪ ಆಗಿದ್ ನೋಡಿ ನಮ್ಮ ಮನೆಯವರು ಸುಂದರಕಾಂಡ ಪಾರಾಯಣ ಮಾಡ್ತಾ ಇದ್ರು. ಪ್ರಾಣದೇವರೇ ಇವ್ರ ಮೇಲೆ ಬಂದ್ರು ಅಂತ ಅಲ್ಲೇ ಇದು ತಾಳ ತಗೊಂಡು ಶುರು ಮಾಡಿದ್ರು. ಶ್ರವಣವೇ ಭಗವತಿಯ ತವಗದಿಂದನೇ ಕೊಡು ಕವಿಜನ ಪ್ರಿಯ ಪವಮಾನ. ಇವಳಿಗೆ ಹುಚ್ಚಿಡಿದು ಬಿಟ್ಟಿದೆ, ಇವನು ಮಾತಾಡಕ್ ಇಲ್ಲ. ಅವಳು ಹಾಡು ಹೇಳ್ತಾ ಇದ್ದಾರೆ, ಹನುಮಂತ ದೇವನ ಏಟು ಬಿದ್ದವರಿಗೆಲ್ಲ ಹುಚ್ಚಾಗಿ ಹಾಡು ಹೇಳೋ ಭಾರತ ಕೆಳಗೆ ಹಾಗೆ ಮಾಡಿದ್ರು. ಬಚ್ಚ ಜಾರು ಬಿದ್ದ ಕೈ ಹಿಡ್ಕೊಂಡು ಎತ್ತ ಅಂತಂದ್ರೆ ಎಂಥ ಪಾವನ ಪಾದವೋ ಅಂತ ಹೇಳಿ. ಹೀಗಾಗಿ ಸಾಕಾಗೋದು ಬರುದು ಅವರದ್ದ ಪೆದ್ದ ಪೆದ್ದ ಹಾಡುಬೇಡ. ಪ್ರಾಣದೇವರ ಆವೇಶ ಅಲ್ಲ ಇದು, ಪ್ರಾಣದೇವರು ಹೋಗೋ ಸನ್ನಿವೇಶ. ಹೊನ್ನಾಡಿಗೆ ಫೋನ್ ಮಾಡೋ, ನಿನ್ನ ಮಗನ ಕಾಲ ಹೀಗಾಗಿದ್ದೆಮ್ಮ ಯಶೋಧ. ಕೃಷ್ಣನ ಕಾಲ ಕೇಳ, ಕೃಷ್ಣ ಅವ್ರ ಮನೆ ಕರು ಯಾಕೆ ಬಿಚ್ಚಿದೆ? ಸಂಸಾರ ಬಂಧನದ ಬಿಡುಗಡೆ ಮಾಡೋ ನಾನೇ ಅನ್ನೋದಕ್ಕೆ ಸ್ಯಾಂಪಲ್ ಅಂದು ವಾದಿರಾಜರು. ಬಂಧಕೋ ಭವಪಾಶೇನ ಭವಪಾಶಾಚ ಮೋಚಕಃ. ಕರುವಿನ ಬಂಧನವನ್ನ ಬಿಡಿಸಿದಂತೆ ನಿಮ್ಮ ಸಂಸಾರ ಬಂಧನವನ್ನು ಬಿಡಿಸ್ತೇನೆ, ನಿಮ್ಮನ್ನ ಕ್ಷೀರಸಾಗರದ ಹತ್ರ ನಾನು ಒಯ್ತೇನೆ. ಕರುವಿನ ಬಂಧನ ಬಿಡಿಸಿ ಹಾಲಿನ ಹತ್ರ ಬಿಟ್ಟಂತೆ ನೀವು ನನ್ನನ್ನ ಉಪಾಸನೆ ಮಾಡಿದರೆ ಅಂತ ಕೃಷ್ಣ ಈ ಸಂದೇಶ ಕೊಟ್ಟ. ಪತಿ ರಸಮಯಾನ್ ಎಷ್ಟೊತ್ತಿಗೆ ಬರ್ತಾನ? ಗೊತ್ತಿಲ್ಲ ಬಿಡುಗಂಡ್ರ ರಾತ್ರೆಲ್ಲ ಬರ್ತಾನ. ನೀವೇ ಬೈರಿ, ಅಯ್ಯೋ ನಿನ್ನ ಮಗನ ಬೈಬೇಕು ಅಂದ್ರೆ ಆಗಲ್ಲ ತಾಯಿ. ಮೊನ್ನೆ ಬಾಯಿ ಬಿಟ್ಬಿಟ್ಟು 3 ದಿನ ಬಾಯಿ ಮುಚ್ಚಕ್ಕಾಗಿಲ್ಲ ಅಂತ ಹೇಳಿ. ಅದರಲ್ಲೂ ಈ ಕರೋನಾ ಇದ್ದಾಗ ಈ ತರ ಬಾಯಿ ಬಿಟ್ಕೊಂಡ್ಬಿಟ್ರೆ ಗೋವಿಂದ ಸರ್ಕಾರದ. ನಿನ್ನ ಮಗನ ಬೈಬೇಕು ಅಂದ್ರೆ ಬಾಯಿ ಬರಲ್ಲ, ಹೊಡೀರಿ ಏನು. ಇನ್ನೂ ಕಷ್ಟನೇ, ಕೈ ಎತ್ತು ಬಿಟ್ರೆ ಇಳಿಸ್ಲಿಕ್ಕೆ ಆಗಲ್ಲ. ಹೀಗೆ ನಿಂತು ಬಿಟ್ರೆ ಗತಿಯೇನೆ. ಯಾಕೀಗ? ನಿಟ್ಟೂರ ನುಡಿಗಳು ಬಾಯದ ಭಾರವು, ಎತ್ತಿದ ಕರಗಳು ಇಳಿಸಲಾಗವು. ಸುಂದರ ಕಣ್ಣಿನ ನಿನ್ನ ಕಂದನು
ನಮ್ಮ ಒಳಗೆ ನಿಂತು ಪ್ರೇರಿಸುವನೆ ನನಿಟ್ಟು ರಾವಕ್ಕೆ ಮುದೇತಿ ವಕ್ರಾತೆ ಕರಶ್ಚನ ಸ್ಥಾನಯಿತುಂ ಯಶೋದೆ ವಿಲೋಲ ನೇತ್ರಂ ತವ ಪುತ್ರ ರತ್ನಂ ಧ್ರುವಂ ಶಿಶುಸ್ತೆ ಜಗತಾಂ ನಿಯಂತ. ಇದು ರಾಜರು ಕೊಟ್ಟವ್ರಿಗೆ ನಮ್ಮ ಒಳಗೆ ನಿಂತು ಆಡಿಸುವವನು ಅವನೇ ಅಲ್ವಾ? ಹೌದು, ಅಂತರ್ಯಾಮಿ ಅವನು. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು. ನಮ್ಮ ಸಮಯ ಇಲ್ಲ, ಓಡಾಡ್ತಾ ಇರ್ತೀವಿ. ವೆಂಕಟ್ ಎನರ್ಜೆಟಿಕ್ 20 ಸರಿ ಮಾವೇ ಏನು ಮೆಟ್ಲು ಹತ್ತುತ್ತೀವಿ, ಮೇಲೆ ಕೆಳಗೆ ಇಳಿತಾ ಇರ್ತೀವಿ. ಆಮೇಲೆ ಹೆಚ್ಚು ಇಳೋದು ಕಷ್ಟ. ವಯಸ್ಸಾಯ್ತು, ಅವನ ಅನುಗ್ರಹ ಸ್ವಲ್ಪ ಕಡಿಮೆ ಆಯ್ತು. ಹೀಗಾಗಿ ಒಳಗೆ ನಿಂತು ಮಾಡಿಸೋನು ಅವನು. ಒಂದ್ ಕೆಲಸ ಮಾಡಿ, ಕೃಷ್ಣ ಬಾಯಿ, ನೀ ಅವ್ರ ಮನೆಗೆ ಹೋಗಿದ್ಯಾ? ನೋ. ಅವ್ರ ಅಪ್ಪಂದಲ್ಲ ಮನೆ, ನಮ್ಮದೇ ಮನೆ ಅಂತ. ಈಶಾವಾಸ್ಯನಿದಂ ಸರ್, ಅದೆಲ್ಲ ಸರಿ ಕಂದ. ಹೋಗಿದ್ಯಾ? ಇಲ್ಲ, ಹೋಗಿಲ್ಲ. ಮತ್ತೆಲ್ಲ ನಿನ್ನೆ ಯಾಕಂತಾರೆ? ಅಮ್ಮ ನನ್ನ ವಯಸ್ಸಿಂದ ಅವ್ರ ಮನೇಲಿ ಮಗು ಇದೆಯಾ, ಅದು ಪೆದ್ದೆ, ನಾನು ಚೂಟಿ, ಅದಕ್ಕೆ ನನ್ನ ಅಂತ ಅನ್ಕೊಂಡೆ ಬಿಡು. ಅವ್ರ ಗಂಡನ ಮೊದ್ದು ಪೆದ್ದೆ. ಇಷ್ಟೆಲ್ಲ ಜನ ಕಂಪಲೇಂಟ್ ಯಶೋಧನ ಮುಂದೆ ಹೇಳಿದ್ರು. ಅವರವರೇ ಸೇರಿದಾಗ ಮಠಾಛತ್ರದಲ್ಲಿ ಕೃಷ್ಣಂದೇ ಚರಿತ್ರೆಯನ್ನ ಗಾನ ಮಾಡೋರು. ಎಷ್ಟು ಮುದ್ದಾಗಿದೆ, ಎಷ್ಟು ಮುದ್ದಾಗಿದೆ, ತುಂಟತನ ಮಾಡುತ್ತೆ. ಮಕ್ಕಳಿದ್ರೆ ಹಾಗೆ ಎಷ್ಟು ಆಕ್ಟಿವ್ ಆಗಿದೆ. ಮನೆಯಲ್ಲಿ ಏನೂ ತಿನ್ನಲ್ಲ, ಹೊರಗೆ ಹೋದ್ರೆ ಏನು ಬಿಡಲ್ಲ. ಹರಕ ಪಂಚಕಾಣ ಮುಂದೆ ಈ ನಮ್ಮಗೋರೇ ಇದೆ. ಮಠಕ್ಕೆ ಬಂದ್ರು ಏನೂ ತಿನ್ನಲ್ಲ ರೀ, 5 ನಿಮಿಷಕ್ಕೆ ಹಸುವನ್ನ. ಮನೆಯಲ್ಲಿ ಉಗ್ರಾಣ ಬಿಟ್ರೆ ಅಡುಗೆ ಮನೆ, ಅಡುಗೆ ಮನೆ ಬಿಟ್ಟರೆ ಉಗ್ರಾಣ. ಕಣ ಮುಂದೆ ಅಲ್ಲಿ ಇಲ್ಲಿ ಇಲ್ಲಿಂದಲ್ಲಿ ತಿಂತಾನೆ ಇರುತ್ತೆ. ಆ ಕೂಸು ನೋಡ್ರಿ, ಗಂಡಗೆ ಹೇಳೋದು, ನೀವ್ ಏನಾದ್ರು ಮಾಡಿ ಈ ಸರಿ ಕಳ್ಳತನ ಕಲೀಲೇಬೇಕು. ಅವನು ಬೈಸ್ಕೊಂಡು ಸಾಕಾಗಿ ಪಕ್ಕದ ಮನೆ ಬಾಳೆ ಕಟ್ ಮಾಡ್ಕೊಂಬರಕ್ ಹೋದ. ಅವ್ರಿಗೇನೋ ತೇಗಿ ಬಂದ ಹಾಗೆ ಎಂದು ಇವನು ಚಾಕು ಅಲ್ಲೇ ಹಾಕಿಬಿಟ್ಬಿಟ್ಟಿರ್ತಾರೆ ಬದುಕೋಮ ವಸ್ತ್ರ ಹಾಕಿ. ನೋಡಿದಾಗೆಲ್ಲ ನೋಡಿ, ಎಲ್ಲಿ ಬಾಳೆ ಎಲೆ ಕಳ್ಳ ಅಂತ. ಅಮ್ಮೂಪಾಯ ಸೌಮೂಪಾಯ, ಚಾಕುನು ಹೋಯ್ತು, ಅದುಗೋಮ ವಸ್ತ್ರನೂ ಹೋಯ್ತು. ಪರಮವೀರ ಚಕ್ರ ಇದ್ದ ಹಾಗೆ ಬಾಳೆ ಎಲೆ ಕಳ್ಳ ಅಂತ. ಆ ಕೂಸು ನೋಡ್ರಿ, ವಾದರಾಜರಂದ್ರು ಅಬುದ್ಧ ಶೋಧ ತನಯಸ್ಯ ವೃಕ್ಷ. ಕೃಷ್ಣನ ಕಳ್ಳತನವನ್ನ ಗಾನ ಮಾಡೋದೇ. ಹಳ್ಳತನವನ್ನ ಬೈತಾರೆ. ಹಳ್ಳನ್ನ ಯಾರು ಹೊಗಳ್ತಾರೆ? ಯಾರ್ದೋ ಮನೆ ದೇವ್ರ ಪಟ್ಟಿಗೆ ಹೋಗಿತ್ತು, ಹುಡುಕ್ತಾ ಇದ್ರು, ಧಾವಳಿನೂ ಹೊರಟೋಗಿತ್ತು. ಆ ಹೆಂಡತಿ ಏನು ಸಂತೋಷ ನೋಡ್ರಿ, ಕಳ್ಳರು ಇತ್ತೀಚೆಗೆ ಬಡಿಲೇ ಕಳ್ಳತನ ಮಾಡ್ತಾ ಇದ್ದಾರೆ. ಆಮೇಲೆ ಗಂಡ ಪೆದ್ದ ಪೆದ್ದ ಆಡಬೇಡ, ಧಾವಳಿ ನಾವು ಉಟ್ಕೊಂಡಿದ್ದೀನಿ. ಅಯ್ಯೋ ಕಳ್ಳ, ನೀವು ಉಟ್ಕೊಂಡಿದ್ದೀರಾ ಅಂತ. ಹಾಗಾಗಿ ಕಳ್ಳತನ ಯಾರು ಹೊಗಳಲ್ಲ. ಪ್ರಕೃತದಲ್ಲಿ ಯಾಕೆ ಹೊಗಳೋರು? ರಾಜರಂತದ್ದು ಏನು ಗೊತ್ತಾ? ತಪ್ಪು ಮಾಡೋ ತಪ್ಪಲ್ಲ, ಅದನ್ನ ಯಾರು ಮಾಡಿದ್ರು ಅನ್ನೋ ತಪ್ಪು. ಸಾಮಾನ್ಯದವ್ರು ಮಾಡಿದ್ರೆ ಮಹಾ ತಪ್ಪು. VIP ಮಾಡಿದ್ರೆ ಎಲ್ಲಾರು ಹೊಗಳೋದೆ. ನಿಮ್ ತರ ಇರ್ಬೇಕು. ಕಳ್ಳತನ ಮಾಡಿದ್ರೆ ನಿಮ್ ತರ ಮಾಡಬೇಕು. VIPs ಒಂದ್ ಯಾವ್ದೋ ಪೆನ್ನು ಕೊಡು ಅಂತ ಯಾರೋ ಅಂದ. ಸಾಮಾನ್ಯದವನು ಕೊಡೋನು ಸರಿ ಕೊಡ್ಲಿಲ್ಲ, ಕೆಳಗೆ ಬಿದ್ದ ಪೆನ್ನು. ಅದಕ್ಕೆ ಚೆನ್ನಾಗಿ ಇವರನ್ನೇ ಬೈದ್ರು. ಒಂದ್ ಪೆನ್ ಇಟ್ಕೊಳ್ಲಿಕ್ಕೆ ಬರಲ್ಲ, ಮಾಡಲ್ಲ, ಕೆಳಗೆ ಬಿದ್ದೆ, ಅದಕ್ಕೆ ನೀವು ಓದ್ ಹತ್ತಿಲ್ಲ, ಮೋದ್ ಹತ್ತಿಲ್ಲ. ಅದೇ ಸ್ವಾಮಿಗಳು ಪೆನ್ ಕೇಳಿದ್ರು, ಹಾಗೂ ಬಿತ್ತು. ಅವ್ ಕೊಟ್ಟವನ್ನೇ ಬೈತಾರೆ. ಸ್ವಾಮಿಗಳಂತ ಮಹಾನುಭಾವರಿಗೆ ಹೀಗ ಪೆನ್ ಕೊಡೋದು ಅಂತ. ಹಾಗಾಗಿ ಯಾರು ಮಾಡಿದ್ರು ಅನ್ನೋದು. ಲಕ್ಷ್ಮೀಪತಿ ನಮ್ಮ ದೇವರು. ಲಕ್ಷ್ಮೀ ಕಟಾಕ್ಷ ಇದ್ದವ್ರು ಮಾಡಿದ್ರೆ ಹೊಗಳ್ತಾರೆ. ನಮ್ಮ ದೇವ್ರು ಲಕ್ಷ್ಮೀಪತಿ, ನೀವು ಅದನ್ನೇ ಹೊಗಳ್ರಿ. ಅದಕ್ಕೆ ಮೊದಲು ಹೊಗಳಿದ್ದು ವ್ಯಾಸರಾಜ. ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪಿ ಜನ ಜಾರದರೆ ಸಾರದೆ. ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ, ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ, ನವನೀತ ಚೋರನಾದರೆ ಸಾರದೆ. ಕ್ರೂರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ, ಮಾವನ್ನ ಕೊಂದವನಾದರೆ ಸಾರದೆ. ಪ್ರತಿದಿವಸ ಮಾಡಿದ ಪಾಪಗಳಿಗೆಲ್ಲ, ಪತಿತ ಪಾವನನೆಂದರೆ ಸಾರದೆ. ಇಂದಿಪ್ಪ ಮಹಿಮೆಗಳನೆಂದನಾದರೂ ಒಮ್ಮೆ ಸಂತತದಿ ನೆನೆಯ ಸಲಹುವ ನಮ್ಮ ಶ್ರೀಕೃಷ್ಣ. ಸಂತತದಿ ನೆನೆ ಸಲಹುವ ನಮ್ಮ ಶ್ರೀಕೃಷ್ಣ. ಚೋರ ಜಾರ ಏನಾದ್ರು ಅಂದ್ರಿ, ಅದರ ಅರ್ಥಾನುಸಂಧಾನ ತಿಳಿದು ಅಂದ್ರಿ. ನಾವು ಮಾಡಿದ ಪಾಪಗಳನ್ನೆಲ್ಲ ಅವನು ಕದೀತಾನೆ. ಆದ್ದರಿಂದ ನವನೀತ ಚೋರ. ಗೋಪಿ ಜನಜಾರ, ಗೋಪಿಕಾ ಸ್ತ್ರೀಯರ ಜನನ ಮರಣ ರೂಪಕ್ಕೆ ಮುಪ್ಪನ್ನ ತಂದವನು. ಈ ಅರ್ಥಾನುಸಂಧಾನ ಇದ್ರೆ ಪಾಪ ಪರಿಹಾರ ಆಗತ್ತಂತೆ.
ಅದಕ್ಕೆ ದಾಸರದ ಇಟ್ಕೊಂಡು ಗೋಪಿ ಕೆಣ್ಣಿನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿ ಕೆಣ್ಣಿನ ಮಗ ಜಾರ ಮುದದಿ ಮುಕುಂದ ಸದನಾಕ ಬಂದ ದಧಿಯ ಮೀಸಲು ಬೆಣ್ಣೆ ತಿಂದ ಅವ ಚಂದ ನಿನ್ನ ಕಂದ ಗೋಪಿ ಕೆಣ್ಣಿನ ಮಗ ಜಾರ ಬಹಳ ದಿನವಾಯಿತು ಹೇಳುವುದು ಹ್ಯಾಂಗೆ ಗೋಪಾಲನ ಮನವು ಒಮ್ಮೆ ಹಾಗೆ ಒಮ್ಮೆ ಹೀಗೆ ಹೇಳಲ್ಯಾಂಗೆ ಗೋಪಿ ಕೆಣ್ಣಿನ ಮಗ ಜಾರ ಮಾರನ ಪಿತದ ಮನೆಯೋಳು ಪೊಕ್ಕ ಹಿಡಿಯ ಹೋದರೆ ಆವ ಸಿಕ್ಕ ನೋಡಿ ನಕ್ಕ ಭಾರಿ ಟಕ್ಕ ಕೃಷ್ಣ ಅಂದ್ರೆ ಹಲವು ದಾಸರಿ ಹೀಗೆ ದಾಸರು ನಾನಾ ರೀತಿಯ ಕೊಂಡಾಡು ಯಶೋದಂಗೆ ಏನ್ ಮಾಡೋದು ದಿನ ಹೇಳ್ತಾರೆ ಅಮ್ಮ ನೀವೇ ಬೈರಿ ನೀವೇ ಹೊಡೀರಿ ಅದಕ್ಕೆ ಹೇಳೋದು ಒಂದ್ ಕೆಲಸ ಮಾಡ್ರಿ ಹಾಲು ಮೊಸರು ಯಾವುದು ಸಿಗದೇ ಇರೋ ತರ ಮೇಲ್ ಕಟ್ಬಿಟ್ರಿ ಹಾಗೆಲ್ಲ ಈ ಫ್ರಿಡ್ಜ್ ಬಂದಿರಲಿಲ್ಲ ಈ ಹಾಳ ಫ್ರಿಡ್ಜ್ ಬಂದ ಮೇಲೆ ಎಲ್ಲಾದ್ರಲ್ಲೇ ಇಟ್ಬಿಡ್ತಾರಪ್ಪ ಅಯ್ಯೋ ಅವ್ರೊಬ್ಬರದ್ದು ಕೂಡಲ್ಲ ಅಷ್ಟೇ ಅವರು ಪ್ರತಿಯೊಂದು ಏನ್ ಕೇಳೋರು ಫ್ರಿಡ್ಜ್ ಅದರಲ್ಲೂ ಕೆಲವ್ರ ಮನೆಯಲ್ಲಂತೂ ಆ ಹಿಂದಿನ ದಿನ ಅನ್ನ ಪನ್ನ ಮಿಕ್ಕಿರೋದ ಅದನ್ನ ಇಟ್ಬಿಡ್ತಾರೆ ಹಾಗೆಲ್ಲ ನಮಗೂ ಗೊತ್ತು ಬಡಿ ತುಂಬಾ ಅನ್ನ ಮಿಕ್ಕಿದ್ರೆ ನಾವು ಚಿತ್ರಾನ್ನ ಕಲ್ಸಿರ್ತೀವಿ ಯಾರು ಹೇಳಿದ್ರು ಯಾವ್ದು ಇನ್ನೊಬ್ರು ಆಚಾರ್ಯ ಹೇಳಿದ್ದಾರೆ ಚಿತ್ರಾನ್ನ ಇಡಬಹುದು ನಮಗೂ ಗೊತ್ತು ನಮ್ದು ಡ್ಯೂಯಲ್ ಡೋರ್ ಅದು ಮೇಲ್ ಚಿತ್ರಾನ್ನ ಕೆಳಗೆ ರಾಯರ ಅಭಿಷೇಕ ಹಾಲು ಇವರೇನಿತ್ತು ರಾಯರು ಹೀಗಾಗಿ ಪಾಪ ಮೇಲ್ ಕಟ್ಟಿರೋರು ಮೇಲ್ ಕಟ್ಟ್ರಿ ಏನು ಅಮ್ಮ ನಿನ್ನ ಸುಟ್ಟು ಪ್ಲಾನ್ ಕೇಳಿ ಎಲ್ಲ ಮೇಲ್ ಕಟ್ಟಿರ್ತೀವಿ ಏನಾಗತ್ತೆ ಆ ಮೇಲ್ ಕಟ್ಟಿದ್ದು ಗಂಡಸರಿಗೆ ಸಿಗೋದು ಸ್ಟೂಲ್ ಹೋಗಿಲ್ಲೋ ಹಾಕೊಂಡು ಕೆಲಸ ಕಾರ್ಯಕ್ಕೆ ಹೋಗಿ ಬಂದ ಗಂಡಸರು ಯಾವನ ಮೊಸರು ಹಾಲೆಲ್ಲ ಕೆಳಗಿಳಿಸ್ತಾ ಕೊಡ್ತಾನೆ ಹಸುವಾದಾಗ ಎಲ್ಲ ಹಾಕೊಂಡವ್ರು ಊಟಕ್ಕೆ ಕೂತ್ಬಿಡೋರು ಊಟಕ್ಕೆ ಕೂತಿರೋರು ತಕ್ಷಣ ಪಾಪ ಇವಳು ಯಶೋದಮ್ಮ ವಿಶೇಷವಾಗಿ ಅಲ್ಲ ಯಶೋದಮ್ಮನ ಮನೆ ಕಂಪ್ಲೇಂಟ್ ಹೇಳಿದ್ರು ಆ ಮೇಲೆ ಕಟ್ಟಿರೋಳು ಆ ಕಟ್ಟಿದ ಅಡಿಗೆಯನ್ನೆಲ್ಲ ಇಳಿಸ್ಬೇಕು ಆಗ್ತಿರ್ಲಿಲ್ಲ ಗಂಡ ಮೊಸರನ್ನ ಕೇಳೋ ಕಾಲಕ್ಕೆ ಮೊಸರು ಇಲ್ಲಿ ಕೆಳಗೆ ಇಳಿಸಿಲ್ಲ ಏನ್ ಸಾಯ್ಬೇಕು ಊಟ ಕೂತವ್ರು ಹೇಳೋ ಆಗಿಲ್ಲ ಆ ಕಡೆಗೆ ಕೆಳಗೆ ಬರೋ ಹಾಗೆ 15 ದಿನ ನಿನ್ನ ಮಗನ ಕಾಲಾಗಿ ದಿನ ಮೊಸರು ಕಡೆಗೆ ನೋಡೋದು ಇನ್ನೊಂದ್ಸಲಿ ಸಾರನ್ನೇ ತಿನ್ನು ಅನುಸಂಧಾನ ಮುಂದೆ ಆಗಿದೆ ನಮ್ಮ ಮನೆಯವ್ರ ಪಾಪ ಈ ನಮಗೂ ಆಗಿರುತ್ತೆ ವ್ರತ ಉದ್ಯೋಗ ಏನೋ ಒಂದು ವಾರ ಇದೆ ಅಂತ ಸಾಕಾಗಿ ಹೋಗಿ ಉಪ್ಪಿನಕಾಯಿ ಕಡೆಗೆ ನೋಡೋದು 4-5 ದಿವಸ ಕೌಂಟೆಡ್ ಅಂತ ಹೇಳಿ ಹಾಗೆ ಸಾಕಾಗಿ ಹೋಯ್ತು ಒಂದ ಇಲ್ಲ ಎರಡ ಈ ನಾನಾ ರೀತಿಯಾಗಿ ಭಗವಂತ ನಾನಾ ರೀತಿಯ ಲೀಲೆಗಳನ್ನ ಭಗವಂತ ಮಾಡಿ ತೋರಿಸಿಯಾನೆ ಸರಿ ರೋಷ ಸಂಜಾತ ಸಹಸ್ತೇಯಂ ಸ್ವಾತ್ವತ್ತದಿಪಯ ಕಲ್ಪಿತೈ ಸ್ಥೇಯ ಯೋಗೈ ನಾನಾ ತರಹದ ಲೀಲೆಗಳನ್ನ ತೋರಿದಾಗ ಭಗವಂತ ವಿಶೇಷವಾಗಿ ಕಂಪ್ಲೇಂಟ್ ಅನ್ನ ಹೇಳೋರ ಅದೆಲ್ಲ ಮುಂದಾಗುವ ಮೋಕ್ಷಕ್ಕೆ ಬೀಜ ಬಿತ್ಕೊಂಡಿದ್ದಾನೆ ಆ ನಂತರದಲ್ಲಿ ಇನ್ನೊಂದು ಹೇಳೋದು ಕಾಸಿಟ್ಬಿಟ್ರೆ ಹಾಲು ಕುಡಿದ ನಾಲಿಗೆ ಸುಟ್ಟೋಗುತ್ತೆ ಅದು ಟ್ರೈ ಮಾಡಿ ದೊಡ್ಡ ಹಂಡೆ ತಂದು ಅದ್ರ ತುಂಬಾ 400 ಲೀಟರ್ ಹಾಲು ಹಾಕಿ ಕೆಳಗೆ ಹೊರ ಉರಿ ಹಚ್ಚಿ ಕುದೀತಾ ಇದ್ದ ಕೃಷ್ಣ ಒಂದು ಹಂಡೆಯಲ್ಲಿ ಬೀಳಬೇಕು ನಾವೆಲ್ಲ ಚಪ್ಪಾಳೆ ಎಲ್ಲ ಒಂದು ಐಡಿಯಾ ಮಾಡ್ತೀನಿ ಅಂತ ಕೃಷ್ಣ ಬಂದ ಹಂಡೆನೇ ಎತ್ಬಿಟ್ಟ ಏನು ಕುದ್ದು ಹೋಗ್ತಾ ಇದೆ ಹಂಡೆ ಆ ಬಿಸಿ ಹಂಡೆಯನ್ನ ಎತ್ತದಾಗ ಏನು ಹಂಡೆ ಬರೋಲ್ಲ ಆಶ್ಚರ್ಯ ಏನ್ರಿ ಆ ಗಂಡಗಂದು ನೋಡಿ ಕಲೀರಿ ಮೊನ್ನೆ ಬಚ್ಚಲಲ್ಲಿ ಖಾಲಿ ಬಕೆಟ್ ಎತ್ತಬೇಕು ಅಂದ್ರೆ ಹೆಲ್ತ್ ಅಂತ ಹೊಡ್ಕೊಂಡಿದ್ರು ಪ್ಲಾಸ್ಟಿಕ್ ಹೆಸರು ನೋಡಿದ್ರೆ ಬಲಭೀಮರಾವ್ ದಯಮಾಡಿ ಈ ಸಲ ಆಧಾರ್ ಕಾರ್ಡ್ ಅಲ್ಲಿ ವ್ಯತ್ಯಾಸ ಮಾಡ್ಕೊಂಡ್ರಿ ಏನಂತ ಬಲಹೀನ್ ರಾವ್ ಅಂತ ಅನಾಯಾಸ ಕೂಡ ಕೂತ್ಬಿಡ್ತದೆ ಇವಳು ನಿಂತು ಬಿಡ್ಲಿದೆ ಬಾಯೋ ಬೊಂಬಾಯೋ ಬಿಸಿ ಹಾಲು ಕಾಲಿಂದ ವೇಸ್ಟ್ ಕಟ್ಟಿಗೆ ವೇಸ್ಟ್ ಹಾಲು ವೇಸ್ಟ್ ಅಡಿಗೆ ಏನ್ ಮಾಡ್ದ ಹಂಡೆ ಅಂತ ಇವ್ರು ಕೈ ಮೇಲೆ ಇಟ್ಬಿಟ್ಟು ತಗೋರಿ ಹಂಡೆ ಕೆಳಗಾಗಿ ಸಾಯ್ಬಾರ್ದ ತವ್ರ ಮನೆ ಹಂಡೆ ಅಂತಿದ್ರು ನಮ್ಮಮ್ಮನು ಹೀಗೆ ಕೈ ಸುಟ್ಟು ಯಶೋದ
ಬರ್ನಾಲ್ ಪ್ಲೀಸ್ ಅಂತ. ಯಾಕಮ್ಮ ನಮ್ಮ ಮಗನ ನಾನೇ ಸುಡ್ತಾನೆ, ಸುಟ್ಟು ಪ್ಲಾನ್ ಕೇಳ ಕೈ ಸುಟ್ಟೋಯ್ತು. ರಾಜರ ಶ್ಲೋಕ ಇದೆ, ಅದನ್ನ ಒಂದೆರಡು ಪದ್ಯವನ್ನ ನಾವೇ ಕನ್ನಡಕ್ಕೆ ತರ್ಜಮೆ ಮಾಡಿದ್ದು. ಎಲ್ಲೋ ಹೇಳಿದ್ರು ನೀವು ರುಕ್ಮಿಣೀಶು ವಿಜಯ ಮುಟ್ಟದೆ ಭಾಗವತ ಹೇಳ್ಬೇಕು, ನಾವೇ ಒಂದೆರಡು ಕನ್ನಡದ ಪದ್ಯ ಮಾಡ್ಕೊಂಡ್ಬಿಟ್ಟಿದ್ದೇವೆ. ವಲಯ ಮೇಲೆ ಇಟ್ಟಿದ್ದ ಹಾಲ ಶ್ರೀಕೃಷ್ಣ ಕುಡಿದು ಹೋದ, ಕುದಿಬಾಲ ಬಾಯಿ ತೆರೆದು ಕುಡಿದರು ಜಿಹ್ವೆ ಸುಡಲೇ ಇಲ್ಲ. ಜಲಧಿ ಒಡೆಯ ಶ್ರೀ ವರುಣ ದೇವ ನಿನ್ ಸುತನ ಬಾಯೊಳಿಹನೆ, ಅಹುದು ಸಾಕ್ಷಿ ಶ್ರೀ ಭಾಗವತ ಮುನಿ ಕೆಳೆ ಗೋಪಿಯಮ್ಮ. ಅಹೋ ಯಶೋದೆ ತವ ಬಾಲಕೋಯಂ ಗೃಹೇ ಗೃಹೇ ಅತ್ಯುಷ್ಣಮಪೀಹ ದುಗ್ಧಂ. ಅಂತ ಬಿಸಿದು ಕುಡಿತಾರಲ್ಲ, ನಾಲಿಗೆ ಸುಡಲ್ಲ, ಅದು ಎಸಿನ? ನಿನ್ನ ಮಗನ ನಾಲಿಗೆಯಲ್ಲಿ ವರುಣದೇವರಿದಾರ? ಸಮುದ್ರ ಇದೆಯಾ ಅಂದ್ರು, ಅದ್ರ ಓನರ್ ವರುಣದೇವರು ಇದಾರಮ್ಮ. ಹೀಟರು ಇದೆ, ಎಸಿನೂ ಇದೆ. ಹೀಟರ್ ಯಾವುದು? ಅಗ್ನಿದೇವರು ಹುಟ್ಟಿದ್ದಲ್ಲೇ, ವರುಣದೇವರು ಅಲ್ಲೇ ಇದ್ದಾರೆ. ಹೀಗೆ ನಾನಾ ಲೀಲೆಗಳನ್ನು ಇವರೆಲ್ಲ ಏನ್ ಮಾಡಿದ್ರು, ಯಶೋಧ ಹೇಳೋದು ಕತ್ತಲಲ್ಲಿ ಇಟ್ಬಿಡ್ರಿ ಮಕ್ಕಳು. ಕತ್ಲು ಅಂದ್ರೆ ಭಯ, ಹಾಗೆಲ್ಲ ಕತ್ತಲು ಮನೆಯೇ ಕತ್ತಲಾಗಿರೋದು. ಅದರಲ್ಲಿ ಒಂದು ಕತ್ತಲು ಕೋಣೆ ಅಂತಿರೋರು, ಅಲ್ಲೆಲ್ಲ ಹಾಲು ಮೊಸರು ಇಟ್ರು ಈ ಕೃಷ್ಣನ ಭಯಕ್ಕೆ. ಮತ್ತೆ ಕಂಪ್ಲೇಂಟ್, ಅಮ್ಮ ನಿನ್ನ ಮಾತು ಕೇಳ, ಅಲ್ಲೆಲ್ಲ ಕತ್ಲಲ್ಲಿ ಇಟ್ಟು ನಮ್ಮ ಯಜಮಾನರು ಅದನ್ನ ತರಕ್ ಹೋದಾಗೆಲ್ಲ ಗೋಡೆಗೆ ಡಿಕ್ಕಿ ಹೊಡೆದು ಒಂದು ಮಿನಿಮಮ್ 3-4 ಬೋರ್ ಬಂದೆ. ನನ್ನ ಬಂದು ಬೈದು ಬೊಕ್ಕೆಗೆ ಹಾಕ್ಯ, ನನ್ನೇ ಕಳಿಸ್ತೀನಿ, ಪ್ರತಿ ಸರಿ ನಂಗೆ ಏಟು ಬೀಳುತ್ತೆ, ನಾ ಏನೋ ಸಮಾಧಾನ ಮಾಡ್ತೀನಿ. ನೋಡ್ರಿ 3 ಆಗಿರೋದು, ಇನ್ನು 9 ಆಗಬೇಕು. 12 ಜ್ಯೋತಿರ್ಲಿಂಗ ಆಗೋವರೆಗೂ ನೀವೇ ಹೋಗ್ಬೇಕು. ಈ ಪ್ರತಿ ಸರಿ ಪಾಪ ಅವ್ರು ಹೋಗ್ಬೇಕಾರೆಲ್ಲ ಹೆಲ್ಮೆಟ್ ಹಾಕೊಂಡೇ ಹೋಗ್ತಾರೆ, ಮನೇಲೆ ಹೆಲ್ಮೆಟ್ ಹಾಕೊಂಡು ಕೂತಿರ್ತಾರೆ, ಯಾವಾಗ ಎಲ್ಲಿ ಎಂಟು ಬೀಳತ್ತೋ ಅಂತ ಹೇಳಿ. ಹೀಗೆ ನಾನಾ ರೀತಿಯಾದ ಲೀಲೆಗಳನ್ನ ಭಗವಂತ ತೋರಿಸ್ಯಾನ. ತಾನು ಸರ್ವೋತ್ತಮ ಅನ್ನೋದಕ್ಕೆ. ಹೌದು, ಅವನು ಬಂದಾಗ ಹೇಗೆ? ಅವನು ಬಂದ್ರೆ ಬೆಳಕಾಗೋದು, ಆದ್ರೆ ಅದನ್ನ ಬೆಳಕು ಎಲ್ಲಿಂದ ಬರಬೇಕು? ಅವನು ಚಕ್ಷೋ ಸೂರ್ಯೋ ಅಜಾಯತ, ಜಗತ್ತಿಗೆ ಬೆಳಕನ್ನ ಕೊಡುವ ಸೂರ್ಯ ಅವನ ಕಣ್ಣಿನಿಂದ ಹುಟ್ಟಿಯಾನೆ. ಸೂರ್ಯ ಚಂದ್ರರು ಅವನ ಕಣ್ಣು ಬಿಟ್ಟರೆ ಇಡೀ ಜಗತ್ತೇ ಬೆಳಗತ್ತೆ. ಅವನಿಗೆ ಯಾಕೆ ಬೆಳಕಬೇಕು? ಜನರೇಟರ್ ಅವನು. ಸರಿ, ಕೃಷ್ಣ ನೀ ಎಲ್ಲೂ ಹೋಗ್ಬೇಡ. ಮನೆ ಇವರೆಲ್ಲ ಪಾಪ ಒಂದು ಸಂಘ ಮಾಡಿಕೊಂಡು ಕೃಷ್ಣನ ಚೇಷ್ಟಾ ವಿಮೋಚನಾ ಸಂಘ ರಿಜಿಸ್ಟರ್. ಆಮೇಲೆ ಏನ್ ಮಾಡಿದ್ರು, ಒಂದು ಬಂಗಾರದ ಉದ್ಧಾರ ಮಾಡಿಸಿ ಅದ್ರ ತುಂಬಾ ಒಂದು 54 ಗಂಟೆ ಅದನ್ನ ಯಶೋಧನ್ ಕರ್ಕೊಂಡು, ನಿಮ್ಮ ಮಗನ್ ಕಟ್ಬಿಡು. ಅವ್ರ ಬೇರೆ ಉದ್ದೇಶ, ಅವ್ನು ಬಂದಾಗ ಶಬ್ದ ಆಗತ್ತೆ, ಪಟಾಲ್ ಅಂತ ಹಿಡ್ಕೋಬಹುದು. ಯಶೋಧ ಯಾರಿದು? ನಾವೆಲ್ಲ ಒಂದು ಸಂಘದವರು. ಯಾವ ಸಂಘ? ಕೃಷ್ಣನ ಚೇಷ್ಟಾ ವಿಮೋಚನಾ ಸಂಘ. ಯಶೋಧ ಅದೆಲ್ಲ ಬೇಕಾಗಿಲ್ಲ, ನೀವು ಅನ್ನೋದು ಸಾಕು, ನಮ್ಮ ಮಗುನ ನಾವು ಕೊಡೋದು ಸಾಕು, ಏನು ಬೇಕಾಗಿಲ್ಲ. ಸರಿ, ಈ ಮಾತು ಅನ್ನೋ ಕಾಲಕ್ಕೆ ಯಶೋದಮ್ಮ ಕೃಷ್ಣ ಬಂದ. ಅಮ್ಮ ಇಸ್ಕೊಳ್ಳೆ, ಬೈಯೋರೆ ಕೊಡೋದು. ಆಂಟಿ ನೀವು ಇನ್ನೂ ಬೈರಿ, ಮುಂದಿನ ಸರಿ ಕೃಷ್ಣ ಕಿರೀಟ ಮಾಡಿಸ್ತೀರಾ, ಕಟ್ಕೊಂಡು ಯಾರ ಓಡಾಡೋ ಕಾಲಕ್ಕೆಲ್ಲ ಶಬ್ದ. ಸ್ವರ್ಣ ಮಂಜೀರ ಸಂಗೀತಂ ಆರೂಢಂ ಜಗದಂಬಯ. ನಮ್ಮ ಸ್ವಾಮಿಗೆ ಬಂಗಾರ ಮೈವೆ ಶಬ್ದ ಬರ್ತಾಯಿತ್ತು, ಅದಕ್ಕೆ ಆ ಗಂಟೆಗೆ ಅಂದ ಶಬ್ದ ಮಾಡೋದು ಹುಟ್ಟಿಲ್ಲ ಅನ್ನಿಸ್ತೀನಿ. ಸರಿ ಪಾಪ ಅವೆಲ್ಲ ಗಂಭೀರವಾಗೇ ಇತ್ತು. ಈ ತುಂಬಾ ಮಾತಾಡೋರು ಒಂದು 10 ನಿಮಿಷ ಸುಮ್ಮನೆ ಕೂಡ್ರಿ ಅಂದ್ರೆ ಅದರಷ್ಟು ಕರ್ಮ ಇನ್ಯಾವುದೂ ಇಲ್ಲ. ಅದರಲ್ಲೂ ಈ ಊಟ ಕೂತಾಗ ಮೌನವ್ರತ ಮಾಡ್ತಾರೆ, ಅವ್ರು ಕೇಳೋದೊಂದು ಇವ್ರು ತರೋದೊಂದು. ಅದೇನಾಗಿತ್ತು, ಪೂರ್ಣದ ಹೋಳಿಗೆ ಮಾಡಿದ್ರು, ಅವ್ರಿಗೆ ಹೋಳಿಗೆ ಬೇಕು, ಆ ಪೂರ್ಣ ಬೇಕಾಗಿತ್ತು. ಹೀಗೆ ತೋರಿಸೋದು. ಇವ್ರು ಚಟ್ನಿ ತಂದು ಹಾಕೊಟ್ರು, ಅವನು ಅಂದ ಇದು ರುಬ್ಬಿದ್ದೆ. ಏನ್ ಸಾಯ್ಬೇಕು, ಒಂಚೂರು ಉಳಿಸ್ಕೊಂಡು ಅದನ್ನ ತೋರಿಸ್ಬೇಕೋ ಬೇಡ, ಪೂರ್ಣ ಖಾಲಿ ಮಾಡ್ಬಿಟ್ಟು. ಅದೊಂದು ಕೆಲವು ಸ್ವಭಾವ, ಚೂರು ಉಳಿಬೇಕಂತ. ಇಷ್ಟು ಚೆನ್ನಾಗಿ ಊಟ ಮಾಡಿರ್ತಾರೆ, ಯಾರೋ ಒಂದು ಬಳಸೇ ಇಲ್ಲ ಅಂತ ಹಾಗಾಗಬಾರ್ದು. ಚೂರು ಎಲೆ ಉಳಿದಿರ್ಬೇಕು. ಆ ಉಳಿದನ್ನು ಹೊರಗೆ ಹಾಕಿದ್ರೆ ನಾಯಿ ನದಿ ಪಾಪ ಏನೋ ತಿನ್ನತ್ತೆ. ಇವ್ ಪೂರ್ಣ ಎಲ್ಲ ನೆಕ್ಬಿಟ್ಟಿದ್ದ ಅಂದ್ರೆ ಆ ನಾಯಿ ಅನ್ಕೋ ನನ್ನ ಕೆಲಸ ಇವನೇ ಮಾಡಿಟ್ಬಿಟ್ಟೆ. ಸರ್ವಂ ಸಶೇಷಮಸ್ನೀಯ ಶಾಸ್ತ್ರ ಹೇಳೋ ನಾ ಹೇಳಿದ್ದಲ್ಲ. ಚೂರು ಪಾಯಸ ತುಪ್ಪವನ್ನ ಬಿಟ್ಟು ಅದನ್ನು ತಗೊಳ್ಳೇಬೇಕು, ಅದು ಹೋಮ ದ್ರವ್ಯ. ಚೂರು ಉಳಿಸ್ಬೇಕು. ಇವತ್ತಿನ ಲೈಫ್ ಸ್ಟೈಲ್ ಬೇರೆ ಬಿಡಿ, ಹೊರಗೆ ಹಾಕೋದು ಕಷ್ಟ ಇದೆ. ಅಂತೂ ಊಟ ಮಾಡ್ಬೇಕಾದ್ರೆ ಒಂದು 3 ಅಗಳು ಹೊರಗೆ ಯಾವ್ದಾನ ಪ್ರಾಣಿ ಕಾಯ್ತಾ ಇರುತ್ತೆ.
ಪಾಪ ಅವನು ಚೆಲ್ಲಿದ್ದು ನನಗೆ ಸಿಗತ್ತೋ ಏನೋ ನಮ್ಮ ಹಾಗೆ ಹೊರಗೆ ಹಾಕಬೇಕು. ಈ ಕೃಷ್ಣನ ಲೀಲೆಗಳಲ್ಲಿ ಒಂದು ಚೂರು ಯಾವುದೂ ಏನೂ ಸಿಗ್ತಿರ್ಲಿಲ್ಲ. ಅದೆಲ್ಲ ಶಬ್ದ ಮಾಡ್ಲಿಕ್ಕೆ ಶುರು ಮಾಡಿತು. ಕೃಷ್ಣ ಯಾರ್ದೋ ಮನೆ ಚೇಷ್ಟೆಗೆ ಬಂದ, ಪಾತ್ರೆಯಲ್ಲಿ ಕೈ ಹಾಕಿದ, ಬಾಯಲ್ಲಿ ಬೆಣ್ಣೆ ಇಟ್ಕೊಂಡ, ಅಷ್ಟು ಶಬ್ದ ಮಾಡ್ಬಿಟ್ಟು, ನಿಮ್ಗೆ ಏನ್ ಹೇಳಿದ್ದೆ ಹೊಡ್ಕೋಬೇಡ ಅಂತ. ಈಗ ಹೊಡ್ಕೋತಾ ಇದ್ರಿ? ನಮ್ಮ ಅವತಾರವೇ ನಿಮ್ ನೈವೇದ್ಯ ಕಾಲಕ್ಕೆ ಇರೋದು, ಹೊಡ್ಕೊಂಬೋದು. ಇಷ್ಟೊತ್ತವರೆಗೂ ಸುಮ್ಮನೆ ಕೂತೆ ಸಾಕಾಗಿದೆ, ಹೊಡ್ಕೊಳ್ರಿ ಅಂತ ಟಣ್ 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 ಅಂತ ಊರ್ಗಿ ತಗೋತಾರ ಹೊಡ್ಕೋತಾ ಇದ್ವಿ. ಬಂದು ಒಬ್ಳು ಅಂತೂ ಹಿಡ್ಕೊಂಡು ಸಿಕ್ಕದ ಕೃಷ್ಣ ಅಂತ ಹೇಳಿ ಎಲ್ಲಾರ್ಗು ಫೋನ್ ಮಾಡಿದೆ. ಕಮಲಮ್ಮ, ವಿಮಲಮ್ಮ, ಗೀತಾಬಾಯಿ, ಸೀತಾಬಾಯಿ ವಾಟ್ಸಾಪ್ ಮೆಸೇಜ್ ಹಾಕ್ಬಿಟ್ಟಿದ್ರು. ಎಲ್ಲಾರು ಬಂದು ಸಿಕ್ತ ನೋಡ್ರಿ, ವೆಹಿಕಲ್ ಕಟ್ಟಿ ಹಿಡ್ಕೊಂಡು ಹೋಗೋಣ. ನಮ್ಮ ಯಜಮಾನ್ರನ್ನ ಮದ್ದು ಪೆದ್ದು ಅಂತಾಳ. ಅವ್ರ ಪಾಡಿಗೆ ಅವ್ರ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನೋ ಅಂತಾಳೆ ಅಂತ ಹೇಳಿ ಹೇಳ್ಕೊಂಡು ಹೊರಟು. ಯಶೋಧ ಅಂತ ಏನ್ ಬಂತ ಕೃಷ್ಣನಿಗೆ? ನೀಲವರ್ಣನೆ ಕೃಷ್ಣ ನಾರಿಯೇರು ನಿನ್ನ ಬಲು ಚೊರನೆಂದೆನುವರಲ್ಲೋ ತಮ್ಮ. ಗಯ್ಯಾಣಿ ಚಟವಿಯರ ನುಡಿ ಕೇಳಿ ಎನ್ನೋಡು ನೀ ಕೋಪವ ಮಾಡದಿರಮ್ಮ. ಗೋಪ್ಯಮ್ಮ ಬಡವರ ಮನೆಗೋಗಿ ಕೊಡಹಾಲ ಮೊಸರನ್ನು ಮೆದ್ದು ಬಂದ್ಯಂತಲ್ಲೋ ತಮ್ಮ. ನಾ ಹುಡುಗ ಕೊಡಹಾಲ ಕುಡಿಯುವುದು ಹ್ಯಾಂಗಮ್ಮ, ಯಥಾರ್ಥವ ಮಾಡಿಸಮ್ಮ. ಗೋಪ್ಯಮ್ಮ ದೇವರಾಣಿ ಕುಡಿದಿಲ್ವೇ? ಇನ್ಯಾವ ದೇವರು? ಅದೆಲ್ಲ ಸುಳ್ಳು ಹೇಳ್ಬೇಡ. ಮೈಯೆಲ್ಲ ಹಾಲು ಮೊಸರು ಚೆಲ್ಲಿದೆ, ನೋಡ್ಕೊಂಡ ಒರೆಸ್ಕೋಬೇಕಾಗಿದ್ದೆ. ಹಾಳಾಗೋದ ಸುಳ್ಳು ಮಾತು ಹೆಂಗೆ ಮೈಯೆಲ್ಲ ಮೊಸರನ್ನು ಚೆಲ್ಲಿಕೊಂಡಿರುವೆಯಲ್ಲೋ ತಮ್ಮ. ನೆಲವಿಗಡರಿದ ಬೆಕ್ಕು ಚೆಲ್ಲುತ್ತೀರೆ ಅದರಡಿನಿ ಪೋಗಿನ ನಿಂತೆ ನಮ್ಮ. ಗೋಪ್ಯಮ್ಮ ಸೂಕ್ಷ್ಮಕ್ಕೆ ಚೆಲ್ಲಿದೆ. ಅಂತೂ ಒಂದೊಂದಕ್ಕೊಂದು ಕಾರಣ. ಮನೇಲೆ ಬಿದ್ದಿದ್ದೆ, ಎಲ್ಲೋ ಹೋಗಬೇಡ. ನಾ ಏನ್ ಮಾಡಿದೆ, ನೀವೊಂದು ಮೂಲೆ ಹತ್ತಿ ಬರ್ತಿ, ನಾನು ಮಂಗಳಾರತಿ ಬರ್ತೀನಿ. ನನ್ ಕಥೆ ಕೇಳೋರು ಮಾಡ್ಬೇಕು ಬತ್ತಿ. ಪುರಾಣ ಕೇಳೋರು ಹಿಂದೆಲ್ಲ ಬತ್ತಿ ಗಿತ್ತಿ ಮಾಡೋರು. ಆ ಬತ್ತಿನೂ ಯಾರೋ ಮಠದಲ್ಲಿ ಬಿಟ್ಟುಟ್ಟೋಗಿತ್ತು. ಅದು ಈಗ ಅನೌನ್ಸ್ ಮಾಡೋರು ಎಷ್ಟು ಕೆಟ್ಟದಾಗಿ ಮಾಡೋದು ಅಂದ್ರೆ, ನಿನ್ನೆ ಯಾರೋ ಮಠಕ್ಕೆ ಬತ್ತಿ ಇಟ್ಟು ಹೋಗಿದ್ದಾರೆ, ದಯಮಾಡಿ ತಗೊಂಡು ಹೋಗ್ಬೇಕು. ಮಠಕ್ಕೆ ಬತ್ತಿ ಇಟ್ಟು ಹೋಗಿದ್ದಾರೆ, ಬತ್ತಿ ಬಿಟ್ಟು ಹೋಗಿದ್ದಾರೆ ಅನ್ಬೇಕು. ಬಿಡೋದು ಇಡೋದು ಯಾವುದೋ ಒಂದೇ, ಎಲ್ಲ ಇಡೋದು ಬಿಡೋದು ಬೇರೆ ವ್ಯತ್ಯಾಸ ಇದೆ ಅದು. ಹಾಗಾಗಿ ನಮ್ಮ ಸ್ವಾಮಿ ಅನೇಕ ಲೀಲೆಗಳನ್ನೆಲ್ಲ ಮಾಡಿ ಮನೇಲೆ ಕೂತಿದ್ದ. ಇವರಂದ್ರು ಏನ್ ಪುಣ್ಯ ಮಾಡಿದ್ರು, ಹೆತ್ತ ತಂದೆ ತಾಯಿಗಿಲ್ಲ ಇರೋ ಭಾಗ್ಯ ಈ ಸಾಕು ತಂದೆ ತಾಯಿಗಳಿಗೆ. ದ್ರೋಣೋ ವಸೂನಾಂ ಪ್ರವರಃ ಧರಯ ಭಾರ್ಯೆಯ ಸಹ. ಈ ಭೀಷ್ಮಾಚಾರ್ಯರ ಪೈಕಿ ಇವರಲ್ಲ, ಅಷ್ಟವಸುಗಳಲ್ಲಿ ಒಬ್ಬ ದ್ರೋಣ ಅಂತ. ಧರಾದೇವಿ ಇಂಥವಳು ಯಶೋಧ. ಇವರಿಬ್ಬರು ಸಾವಿರಾರು ವರ್ಷ ತಪಸ್ಸು ಮಾಡಿ ಬ್ರಹ್ಮದೇವರನ್ನ ಕೇಳಿದ್ರು, ನಿಮ್ಮಪ್ಪ ನಮ್ಮ ಮನೆಯಲ್ಲಿ ಬಾಲಲೀಲೆ ಮಾಡಬೇಕಲ್ಲ ನೋಡಿ. ಆ ಪುಣ್ಯಾತ್ಮರು ಕೇಳಿದ್ದಕ್ಕೆ ನಮಗೆ ಹಾಡ್ಲಿಕ್ಕೆ ಆಯ್ತಿಲ್ಲ. ಅಂದ್ರೆ ದೇವ್ರ ಬಾಲಲೀಲೆ ಬೇರೆ ಅವತಾರದಲ್ಲಿ ಇಲ್ಲ. ಎಲ್ಲಿ ನೋಡ್ತೀರಿ ನೀವು? ಬೇರೆ ರಾಮಾವತಾರದ ಒಂದೋ ಎರಡೋ ಸಿಗತ್ತೆ, ಅದು ಬಿಟ್ರೆ ಇನ್ಯಾವ ಅವತಾರದ ಬಾಲಲೀಲೆಗಳು ಇಲ್ಲ. ಕೃಷ್ಣನ ಬಾಲಲೀಲೆ, ಅದರಲ್ಲೂ ಹರಿದಾಸರಿಗೆ ಹಬ್ಬ. ಕಂದ ಬರೆಂದರೆ ನಂದನಿ ಗೋಲಿದೆಯ, ಒಂದು ಕೊರತೆ ಬಂದರೆ ನೊಂದುಕೊಳ್ಳನು, ಇಂದಿರೆಯ ರಸ ಮುಕುಂದನೆ ಮುಕುತಿಯ ನಂದವನೀವ ದೇವಾ. ಆನಂದವನೀವ ದೇವಾ. ಸಂದೇಹವಿಲ್ಲದೆ ಒಂದೇ ಮನದಿ ಗೋವ್ಯದನ ನೆನೆದ ಗಜೇಂದ್ರನಿಗೊಲಿದ ಭೂಪೇಂದ್ರನ ಶುಭ ಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ, ಯದುಕುಲ ನಂದನ ವಂದಿಸಿರೋ. ನಾರಾಯಣನೇ ಮನವೇ ನಾರಾಯಣನೇ. ಹೀಗೆ ನಾನಾ ಲೀಲೆಗಳನ್ನ ಭಗವಂತ ಕಂದ ಬರೆಂದರೆ ನಂದನಿ ಒಲಿದಿಹ, ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು. ಎಲ್ಲರಿಗೂ ಆದ ತೊಂದರೆ ಏನು ಅಂದ್ರೆ ಕೃಷ್ಣನ್ ಕಳ್ಳ ಸಾಬೀತ್ ಮಾಡ್ಲಿಕ್ಕೆ ಏನು ಮಾಡಿದ್ರು ಆಗ್ತಾ ಇರಲಿಲ್ಲ. ಅವರೆಲ್ಲ ಅಂದ್ರು, ಯಶೋಧ
ಡಾಕ್ಟರ್ ತೋರಿಸೆ ನಿಮ್ಮ ಮಗನ್ನ. ಯಾಕೆ ಅಂದ್ರು, ಅವನು ತಿನ್ನೋ ಬೆಣ್ಣೆ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದೊಂದು ದಿವಸಕ್ಕೆ 2-3 ಸಾವಿರ ಕೆಜಿನೇ. ಆದ್ರೆ ಆ ಹೊಟ್ಟೆ ನೋಡಿದ್ರೆ ಬಾಳೆ ಎಲೆ ಇದ್ದಾಗಿದೆ, ಎಲ್ಲೋಗುತ್ತೋ ಏನೋ. ಈ ನಮ್ಮ ಯಜಮಾನ್ರು ಇದ್ದಾರೆ, ಬೆಣ್ಣೆ ತಿನ್ನೋದು ಹೋಗ್ಲಿ, ತಂದ್ರೆ ಅಂದ್ರೆ ಫ್ಯಾಟು ಅಂತ ಹೊಡ್ಕೋತಾರೆ. ಏನೋ ಮಹಾ ಅವ್ರು ಸಣ್ಣಗಿದ್ದ, ಪಾಪ ದಪ್ಪ ಇದ್ದ ಅವನು. ಗೋಪಿ ಚೆನ್ನಾಗಿ ಹಚ್ಕೋಬೇಕಾದ್ರೆ ಮುಗಿಸೋನು ಜೀಗ್ ತೆಗೆದು ಹಾಗೆ ಹಚ್ಕೊಂಡ್ಬಿಟ್ಟು ಅದು ಅವನ ಹೊಟ್ಟೆನೇ ಇತ್ತು. ಅದಕ್ಕೆ ಅವನು ಬೆಣ್ಣೆ ಭಯಪಟ್ಟು ಸಾಯೋನು. ಆ ಮಗು ಯಾವ್ದು ಕೇಳ್ತ, ಅಲ್ಲಪ್ಪ ಅಷ್ಟು ದೂರ ಹೊಟ್ಟೆ ಇದ್ರೆ ಅವನ ಆಚಮನ ಪಾತ್ರೆಯಲ್ಲಿ ಇಟ್ಕೊಂಡ್ಬಿಡ, ಸಂಜೆ ಅವನಿಗೆ ಎಲೆ ಮೇಲೆ ಇಟ್ಕೊಂಡ್ಬಿಡೋನಪ್ಪ. ಈ ಕೈಸುವ ವಿಮಾನದಲ್ಲಿ ಹೋಗ್ಬೇಕಾದ್ರೆ ಬರುತ್ತಾರ ಅವನು ಮುಸರೆ ಪೀಠ ಅಂತ ಹೇಳಿ, ಮುಂದಿನ ಸೀಟ್ ಹಿಂದೆ, ಹಿಂದಿನ ಸೀಟ್ ಹಿಂದಿನವ್ರಿಗೆ ಅಕ್ರತವನ ಆಲೋಚನೆ ಪಚ್ಚ ಹೋಗ್ತಾರೆ. ಸರ್ವತ್ರ ಹಿಂದಿಲು ಮುಸರೆ, ಹಿಂದಿಂದು ಮುಂದಿಂದು. ಈ ಮಧ್ಯೆ ನಾವು ತಿನ್ನಲ್ಲ ಅಂದ್ರೆ ಅವನ ಕಲಿಕದಿಂದ ಯು ವೋಂಟ್ ಈಟ್ ಎನಿಥಿಂಗ್, ನೋ ಯು ಹ್ಯಾವ್ ಟು ಈಟ್ ಅಂತ ಹೇಳಿ ತಲೆ ಮೇಲೆ ಅವನ ಕೈ ಬೇರೆ ಇಟ್ಬಿಡ್ತಾನೆ ಅಮೃತ ಹಸ್ತ. ಹೀಗಾಗಿ ನಮ್ಮ ಸ್ವಾಮಿ ನಾನಾ ರೀತಿಯ ಲೀಲೆಗಳನ್ನ, ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ, ಅವನ ಹೊಟ್ಟೆಲಿ ಭೂತ ಇದೆಯಾ? ರಾಜರಂದ್ರು ಒಂದು ಭೂತ ಅಲ್ಲ, ಇಡೀ ಜಗತ್ತನ್ನೇ ನುಂಗುವ ಭೂತ ಅದು. ಏಕೋ ವಿಷ್ಣು ಮಹದ್ಭೂತ ಭೂತಾನಿ ಅನೇಕಶಃ, ಜಗತ್ತನ್ನೇ ನುಂಗಿ ಅರಗಿಸಿಕೊಳ್ಳುವ ಸರ್ವೋತ್ತಮನಾದ ದೇವರು ಅವನು. ಸರಿ, ಇದಾದ ಮೇಲೆ ಮನೆಯಲ್ಲೇ ಇದ್ದ. ಏಕದಾ ಗೃಹದಾಸೀಶು ಯಶೋಧಾನಂದಗೇನಿ, ಯಶೋಧಮ್ಮ ಮೊಸರು ಕಡಿತಾ ಇದ್ದು. ಕೃಷ್ಣ ಬಂದ, ಅಮ್ಮ ಹಾಲು ಕೊಡೆ, ಹಸಿವು ಅಂದ. ತೊಡೆ ಮೇಲೆ ಮಲಗಿಸಿಕೊಂಡು ಸ್ತನ್ಯಪಾನ ಮಾಡಿಸ್ತಾ ಇದ್ದು. ಅಷ್ಟೊತ್ತಿಗೆ ಹಾಲು ಉಕ್ಕಿತು. ಆ ಉಕ್ಕಿದ ಹಾಲನ್ನ ಉಳಿಸ್ಬೇಕು ಅಂತ ಕೃಷ್ಣನ ಕೆಳಗೆ ಉಕ್ಕೊಂಡು ಓಡಿದ. ಕೃಷ್ಣ ಓಡಿ ಬಂದಾಗ ಅವಳಿಗೆ ಪುಣ್ಯ ಏನಿತ್ತು? ವಾದಿರಾಜರಂತಾರೆ, ಬಾಯಲ್ಲಿ ಕೃಷ್ಣನ ಚರಿತ್ರೆ ಗಾನ ಮಾಡ್ತಾ ಇದ್ದು, ಜ್ಞಾನ ಇತ್ತು, ಭಕ್ತಿ ಇತ್ತು, ಕಣ್ಣಲ್ಲಿ ನೀರು ಸೋರ್ತಾ ಇತ್ತು, ಅದರಿಂದ ಗೊತ್ತಾಯ್ತು. ವೈರಾಗ್ಯ ಇತ್ತು, ಮುಡಿದ ಹೂವು ಕೆಳಗೆ ಬಿದ್ರು ಮುಡಿಲಿಲ್ಲ, ಅದು ಜ್ಞಾನ ಭಕ್ತಿ ವೈರಾಗ್ಯದ ಸಂಕೇತ. ಅದು ಇದ್ದರೆ ನಿಮ್ಮ ಹತ್ರ ಬರ್ತಾನೆ. ಅದಕ್ಕೆ ಒಲಿದು ಬಂದ. ಯಾವಾಗ ವೈರಾಗ್ಯ ಹೋಯ್ತು, ಕೃಷ್ಣನ ಹೋಗಿಬಿಟ್ಟು. ಹೋಗೋದಲ್ಲದೆ ಆ ಮನೆಯೆಲ್ಲ ಹಾಲು ಮೊಸರು ಎಲ್ಲ ಗಡಿಗೆ ಹೊಡೆದು ಆಡಿ ಮಾಡಿಟ್ಬಿಟ್ಟು ಇವಳು ಕೋಲ್ ಇಟ್ಕೊಂಡು ಅಟ್ಟಿಸ್ಕೊಂಡ್ಬಂದು. ಕೃಷ್ಣ ಬಿಡೋದಿಲ್ಲ. ಎಲ್ಲಿ ಸಿಗ್ತಾರೆ ಮಕ್ಕಳು? ಮಕ್ಕಳಾದ್ಮೇಲೆ ನಾವು ದಪ್ಪ ಆಗ್ಬಿಟ್ಟಿತ್ತು. ಅಟ್ಟಿಸ್ಕೊಂಡು ಹೋದ್ರೆ ಎಲ್ಲೋ ಫ್ಲಾಟ್ ರೋಡಲ್ಲಿ ಹೊಡೆದು ಪರವಾಗಿಲ್ಲ, ಪಕ್ಕದ ಮನೆ ಕಾಂಪೌಂಡ್ ಹಾರು, ಇನ್ನೆಲ್ಲೋ ಹಾರು, ಏನೇನೋ ಹಾರ್ತಾ ಇದ್ರೆ ಅಂತೂ ಸಿಗಲಿಲ್ಲ. ಕಡೆಗೆ ಅಮ್ಮನ ಹತ್ರ ಅವನೇ ಓಡಿ ಬಂದ. ಪರಾನು ಯಾತ್ರಾರ್ಜಿತ ಪುಣ್ಯಪಾರ್ಜಿ, ದೊಡ್ಡವರೇ ಹಿಂದೆ ಹೋದ್ರೆ ತೀರ್ಥಯಾತ್ರೆ ಮಾಡಿದ ಪುಣ್ಯ, ಅದನ್ನ ಕೊಟ್ಟ ನಮ್ಮ ಸ್ವಾಮಿ. ಕಟ್ಟಾಕಿದ್ರು, ಮನೆಗೆ ಕರೆದುಕೊಂಡು ಬಂದು ನಲಕೂಬರ ಮಣಿಗ್ರೀವ ಅಂತ ಮರದ ರೂಪದಲ್ಲಿ ಕುಬೇರನ ಮಕ್ಕಳು, ಅವರಿಬ್ಬರನ್ನ ಉದ್ಧಾರ ಮಾಡಿದ್ರು ದೇವರು ಬೀಳಿಸಿ ಆ ಮರವನ್ನ. ಇದಾದ ಮೇಲೆ ಪಕ್ಕದ ವೃಂದಾವನ ಅಂತ ಆ ಊರಿಗೆ ಹೋದಾಗ ಅಲ್ಲಿ ಒಮ್ಮೆ ಆಟ ಆಡಬೇಕು ಅಂತ ಹೋದಾಗ ಅನೇಕ ಜನ ಬಿದ್ದೋದ್ರು, ಗಾಳಿ ಉಸಿರಾಡಿ. ಗೊತ್ತು ಕೃಷ್ಣನಿಗೆ, ಎಲ್ಲವೂ ಗೊತ್ತಿರುವ ದೇವರಿಗೆ ರಿಕ್ವೆಷನ್ ಲೆಟರ್ ಕೊಡಬೇಕಂತ. ಸ್ವಾಮಿ ನಮ್ಮನ್ನ ಉದ್ಧಾರ ಮಾಡು ಅನ್ಬೇಕು, ಅವನೇ ಬೇಕಾದ್ರೆ ಮಾಡ್ಕೊಳ್ಳಿ ಅನ್ನಬಾರದು. ಕೃಷ್ಣ ಕೇಳದ, ಏನಾಗಿದೆ? ಇನ್ನೊಂದು ಹಾವಿದೆ, ಹಾಗಾಗಿ ವಿಷ ಬಿಡುತ್ತೆ, ದಯಮಾಡಿ ಓಡಿಸ್ತೀಯ? ಆಯ್ತು, ಬಲರಾಮಂಗೆ ಹೇಳ್ಬೇಡ್ರಿ, ಅದು ಹಾವು ಇದು ಹಾವು, ಜಾತಿ ಮೇಲೆ ಪ್ರೀತಿ ಇರುತ್ತೆ, ಒದ್ದ ಮೇಲೆ ಬೇಕಾದ್ರೆ ಫೋನ್ ಮಾಡೋಣ, ನಿಮ್ ಫ್ರೆಂಡ್ ಅಂತೆ ವಿ ಆರ್ ವೆರಿ ಸಾರಿ. ಕೃಷ್ಣ ಬಂದ, ಒಂದು ಕರಂಬ ವೃಕ್ಷವನ್ನು ಹತ್ತಿ ಜಿಗದ, ಹಾವು ಸುತ್ತಗೋತು, ಇಲ್ಲಿ ಹುಡುಕ್ತಾ ಇದ್ದಾರೆ. ಏ ಬಲರಾಮ ಕೃಷ್ಣ ಊಟಕ್ಕೆ ಬಂದ್ರಿ? ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ರಂಗನ ಎಲ್ಲಿ ನೋಡಿದಿರಿ? ಹೇಳು ಕಮಲಮ್ಮ, ನಿಮ್ಮ ಮನೆಗೆ ಬಂದಿದ್ದ ಕೂಸು ಸದ್ಯ ಬಂದಿಲ್ಲಮ್ಮ. ವಿಮಲಮ್ಮ, ಸದ್ಯ 3 ದಿನ ಆಯ್ತು ಬಂದಿಲ್ಲ. ನಂದ ಗೋಪನ ಮಂದಿರಂಗಳ ಸಂದು ಗೊಂದಿನಲಿ ಚಂದ ಚಂದದ ಗೋಪಮಾಲನ ವೃಂದ ವೃಂದದಲ್ಲಿ ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದರಾಗಳು ಕಂದಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ? ಎಲ್ಲೂ ಇಲ್ಲಪ್ಪ. ಆತಂಕ. ಕಡೆಗೆ ಆ ಹುಡುಗರು ಬಂದು ಹೇಳೋರು, ಕಾಲಿಯನಾಗನ ಹತ್ರ ಇದ್ದವರು, ಕೃಷ್ಣನ ಹಾವು ನುಂಗು ಬಿಡ್ತಾ ಇದೆ, ಹೀಗೆ ಬಂದ್ರೆ ಮುಖ ನೋಡ್ಬೋದು. ಪಾಪ ಬಲರಾಮನ್ ಬೈದು ಬೊಕ್ಕೆಗೆ ಹಾಕೋದು, ದೊಡ್ಡವರಾಗಿದೆ ತಮ್ಮ ನೋಡ್ಕೋಬೇಕೇನು ರೋಗ ಹಾಗೆ. ಅವನ ಅಂದ, ಯಾರು ನೋಡ್ಕೊಂಡು ಸಾಯ್ತೀರಿ? ಅದ್ಯಾವುದೋ ಸಾಮಾನ್ಯ ಕೆರೆ ಹಾವು,
ಅವ್ನು ಮಲಗೋದು ಒರಿಜಿನಲ್ ಶೇಷದೇವರ ಮೇಲೆ, ಅದೇ ಬಾಯಿ ಮುಚ್ಕೊಂಡಿರುತ್ತೆ. ಇವ್ರಿಗೇನಾಗ ಸುಮ್ಮನೆ ನೀವು ನೋಡ್ಕೊಂಬದು ಬಿಟ್ಬಿಟ್ಟು ಇದು ಬೇರೆ ಮಾಡ್ತೀವಿ. ಅವರಂದ್ರು ಇನ್ನಿಂದು ದೊಡ್ಡ ಮಗು ಆಗಬಾರ್ದು ಅಂತ. ಈ ದೊಡ್ಡ ಮಗು ಅಂದ್ರೆ ಬಹಳ ಕಷ್ಟ. ಈ ಒಂದೇ ಮಗು ಆದರೆ ಅದು ಸಾಯೋವರೆಗೂ ಮಗುನೇ. ಯಾರೋ ಅಂದ್ರು ಪುರಾಣಕ್ಕೆ ನೀವ್ಯಾಕೆ ಬರಲ್ಲ, ನಮ್ಮ ಮಗು ಹಠ ಮಾಡುತ್ತಪ್ಪ, ನಿಮಗೆ ಯಾವ ಮಗು ಅಂದ್ರಿ? ಅದೇ ಮೊನ್ನೆ 32 33 ಅದರ ಮಕ್ಕಳಿಗೆ ಇಷ್ಟ ಆಗ 33 ವರ್ಷದ ಮಗು ಅಂತೆ. ಮುಂದಿನ ಅಧಿಕ ಮಾಸಕ್ಕೆ ಅಪೂಪದ ಬಂದು ಅದನ್ನೇ ದಾನ ಕೊಡೋದು. ಅದು ಅಪೂಪದಾನ, ಅದು ಅಪರೂಪದಾನ ಅಂತ ಇಲ್ಲಿ ಕುತ್ಕೊಂಡು ಕೂತಿರತ್ತಷ್ಟೇ. ಅದು 33 ವರ್ಷದ ಮಗು ಅಂತ ಮುರಿಯೋದು. ಹೀಗಾಗಿ ನಮ್ಮ ಸ್ವಾಮಿ ಬಲರಾಮದೇವರು ಬಂದ ಕೂಡಲೇ ಮಧ್ಯತಾ ಬಿಡಬೇಡ ವರಿ ಅಂದ್ರು. ದೇವರಂದ ಎಲ್ಲಾ ದೇವತೆಗಳು ಸೇರ್ಬಿಟ್ಟಿದ್ದಾರೆ. ಕೃಷ್ಣನ ನರ್ತನ ಕೇಳಬೇಕಂದ್ರಿ. ನಿಮ್ಮ ಮಕ್ಕಳು ಗ್ರೂಪ್ ಡ್ಯಾನ್ಸ್ ಸ್ಕೂಲ್ ಡ್ಯಾನ್ಸ್ ಮಾಡುತ್ತೆ ಅಂದರೆ ತಂದೆ ತಾಯಿ ಒಂದು 3 ತಿಂಗಳು ಯಾವ ಮಠ ಛತ್ರ ಎಲ್ಲಿಗೂ ಬರಲ್ಲ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಮ್ಮ, ನಿಮ್ದಾನ ಡ್ಯಾನ್ಸ್ ಅಯ್ಯ ನಮ್ಗಲ್ಲ, ಮಗು ಮಾಡೋದು ನಾವು ತೋರಿಸ್ಬೇಕು. ಅದಕ್ಕೆ ನೀವೇನೋ ಬೆದ್ದಾಗೇನೋ ಅಂತೀವಿ, ನಾವೇ ಡ್ಯಾನ್ಸ್ ಮಾಡೋಣ, ಅಲ್ಲ ನೀವು ನಡೆಯೋದೇ ಹಾಗಿರುತ್ತೆ, ಎಲ್ಲಾದ್ರೂ ಹಾಗೆ ನಡಿ ಅಂತ ಹೇಳಿ ಸರಿ. ನಮ್ಮ ಸ್ವಾಮಿಯ ನಂತರ ಬ್ರಹ್ಮದೇವರು ಮೃದಂಗ, ವಾಯುದೇವರು ಗಾನ, ರುದ್ರದೇವರ ತಾಳ, ಆಡಿಯನ್ಸು, ದೇವತೆಗಳು ಡೊಳ್ಳಿನ ಮೇಲ್ಕೈಯ ಭರಮಪ್ಪ ಹಾಕಾನು ಶಿವಪ್ಪ ತಾಳವ ಕುಟ್ಟಾನ್ಯ ಒಳ್ಳೊಳ್ಳೆ ಪದಗಾಳ ಹನುಮಪ್ಪ ಹಾಡ್ಯಾನು ಚರವ ಕನಕಪ್ಪ ಕೊಡದಾನ್ಯ. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ, ಬನ್ನೀರೆ ನೋಡ ಬನ್ನೀರೆ. ಕರಿಯ ಹೊಳೆಯಲ್ಲಿ ದುರ್ಗಗಳ ಕಾಯುತ್ತ ಉರುಗಾನ ಹೆಡಮ್ಯಾನ್ ಧುಮುಕಾನ್ ಮ್ಯಾನ್ ಉರಗಾನ ಎಡಮೇಲೆ ಆರೇರಿ ಕುಣಿವಾಗ ನಾರೇರಿ ಬರವ ಇತ್ತಾನ್ ಮ್ಯಾನ್. ದೇವಿ ನಮ್ಮ ದ್ಯಾವರು ಬಂದರೆ ಬನ್ನೀರೆ ನೋಡ ಬನ್ನೀರೆ. ಅನಿಲದ ಪದ್ಮಭವದ ಮೃದಂಗಂ ಜಗೌ ಹನುಮಾನ್ ಜಗದಾಮಧೀಶಂ. ಅದರ ಜಯ ತಾರಗತಿ ಕಪರ್ತಿ ನರ್ತ ಗೋಪಾಲಕ ಬಾಲಮೌಲಿ. ಅದ್ಭುತ ನರ್ತನ. ಎಲ್ಲರೂ ಒನ್ಸ್ ಮೋರ್ ಅಂದ್ರು. ನಾಗಪತಿ ಏನಂದ್ರು, ಬೇಡ ಒನ್ಸ್ ಮೋರ್ ಅಂತ ಬೇಡ್ರಿ. ಯಾಕೆ? ನಮ್ಮ ಮನೆಯವ್ರು ನೋ ಮೋರ್ ಆಗ್ಬಿಡ್ತಾರೆ, ನಮ್ಗೆ ಅಷ್ಟು ಬೇಕು, ಯೂಟ್ಯೂಬ್ ಅನ್ನು ನೋಡ್ಕೊಟ್ರು ತಾಯಿ. ತತ್ತದಿಮಿತ 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 ದಿಮಿಕಿಯನು ಹರಿಯಾಡಿದರೆ ಹರಿಯಾಡಿದರೆ. ಹರ ಪದಕಕ್ಕೆ ಯುರ ಕಿರೀಟವು ನಿರಾಮ ಪುರಿಯದು ವೀರ ಹೊಳೆಯುತ್ತಿರೆ. ಮಾರ ಜನಕ ಸುಕುಮಾರ ಸಾರ ಗುಣ ಸಾಂದ್ರ ಮಹಿಮ ಹರಿ ತತ್ತ ಧಿಮಿತ ಧಿಮಿಕಿ ಎನ್ನುತ್ತ ಹರಿಯಾಡಿದರೆ. ಅದ್ಭುತ ನರ್ತನ. ಇದಾದ ಮೇಲೆ ನಾಗಪತ್ನಿಯರು ಸ್ತೋತ್ರ ಮಾಡಿದ್ರು, ದೇವರು ನಿಲ್ಲಿಸ್ದ. ಆಮೇಲೆ ಕೃಷ್ಣ ಬಂದಾಗ ಎಲ್ಲ ಮುದ್ದಾಡಿ ಮನೆಯಲ್ಲೇ ಆಡ್ಕೋ ಗೋವಿಂದ. ದಾಸರು ಎಲ್ಲದಕ್ಕೂ ಹಾಡು ಮಾಡ್ತಾರೆ, ಮನೆಯೊಳಗೆ ಆಡೋ ಗೋವಿಂದ. ಅಮ್ಮ ನಾ ಮನೆ ಬಿಟ್ಟು ಎಲ್ಲಿ ಬಂದಿದ್ದೆ? ಇಲ್ಲಿ ಅವನಾಗಿ ಬಂದಿದ್ದೆ. ಅದು ನಮ್ಮನೆ ಸಂಪು ಅಂತ. ಏನ್ ಸಂಪು? ಹೌದೇ, ಬ್ರಹ್ಮಾಂಡವೇ ಮನೆ ಅಂದ್ರೆ ನದಿಗಳೆಲ್ಲ ಸಂಪು ಅಂತ. ಗೋವಿಂದ. ಆಮೇಲೆ ಅವತ್ತು ರಾತ್ರಿ ಅಲ್ಲೇ ಮಲಗಿಬಿಟ್ರು. ಮಲಗಿದಾಗ ಕಾಡಿಗಿಚ್ಚು ಬಂತು. ಕೃಷ್ಣ ಅಂದ್ರು. ಎಲ್ಲಾರು ಕಣ್ಣು ಮುಚ್ಚಿ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರಲ್ಲಿ ಕಾಡಿಗಿಚ್ಚು ಬಿಡ್ಬೋದು. ವಾದ್ರಾದ್ರಂದು ಕಾಡಿಗಿಚ್ಚು ಹಾಕ್ಬಿಡ್ದ. ನೀವು ಥಂಡಿ ಅಂದ್ರೆ ಕಾಫಿ ಕುಡಿತೀರಿ, ನಮ್ಮ ದೇವರು ಮಡಿ ಜಾಸ್ತಿ, ಅದಕ್ಕೆ ಕಾಡಿಗಿಚ್ಚು ಕೊಡ್ದ. ತುಂಬಾ ಥಂಡಿ ಇದ್ರೆ ಫ್ಲಾಸ್ ಪಕ್ಕನೇ ಕೂತಿರ್ತಾರೆ. ಏನ್ ಸರಿ ಏನ್ ಸರಿ ಹರಿನಾಮ, ಏನ್ ಚಳಿ ಏನ್ ಚಳಿ ಅಂತ 3 ಫ್ಲಾಸ್ ಕೂತ್ಬಿಡ್ತಾರೆ. ನಮ್ಮ ಸ್ವಾಮಿ ಅದ್ಭುತವಾದ ಲೀಲೆಗಳನ್ನ ತೋರಿಸಿ ಇದಾದ ಮೇಲೆ ಪರಮಾತ್ಮ ವೇಣುನಾದ ಮಾಡ್ತಾರೆ. ಏನಲ್ಲ ದೇವರ ವೇಣುನಾದ. ತಳೆದ ಹೋದಾಗ ಉಕ್ಕೇರಿ ಬಂದವು ತುಳುಕಿ ಚಲ್ಯಾರಿ ನಿಂದಣೆ ಯಮುನೆ. ಮೇಘಾಡಿ ಮೇಲೋಡಿ ಮೇಲೆ ದಾಳಿಟ್ಟವು ಕಲ್ಲು ಕರಗಿ ಹೀರಾದವು. ನಡಿನ ಚಂಪಕನಾಗ ಪುನ್ನಾಗ ಪಾಟದ ಶಾವಂತಿಗೆ ಜಾತಿ ಬಕುಲವು. ಮಾಲತಿ ಜಾಜಿಯೋ ಪರಿಮಳ ಗೂಡಿತು ನೀಲಾಂಗನಂಗ್ರಿಗೆ ಎರಗಿದರು. ರಂಗ ಕೊಳಲ ನೂದಲಾಗಿ ರಂಗಯ್ಯ ಕೊಳಲ ನೂದಲು. ಈ ದೇವರ ವೇಣುನಾದ. ಬ್ರಹ್ಮಾದಿ ದೇವತೆಗಳು ತಲೆ ಅಲ್ಲಾಡಿಸಿ ಆನಂದಪಟ್ಟು ಹೆಂಡತಿಯರು ಕೇಳೋರಂತೆ. ಇವತ್ತು ಒಂದು ರಾಗವನ್ನ ನುಡಿಸೋದ್ರಲ್ಲ, ಅದ್ಯಾವ ರಾಗ? 4 ತೆರೆಯುವುದು ಅಂತ.
ಮತ್ತೆ ತಲೆ ಯಾಕೆ ಅಲ್ಲಾಡಿಸಿದ್ರಿ? ಅದು ಗೊತ್ತಿಲ್ಲದೆ ತಲೆ ಅಲ್ಲಾಡಿಸಿದ್ರಿ. ಇತರರಾಗ ವಿಸ್ಮಾಪನಂ ಪ್ರಣಾಮ್ ಅಂತ. ಏನು ದೇವರ ವೇಣನ, ಯಾವುದೋ ಕೆಲಸಕ್ಕೆ ಬಾರದೇ ಇರೋ ಪಾಪ್ಗಳು ಸಿಕ್ಕಂತ ನಮ್ಗಂತೂ ಅರ್ಥ ಆಗೋದಿಲ್ಲ. ಅದು ಏನು ಹೇಳ್ತಾರೋ ಏನೋ, ಅದು ನಮ್ಮನ್ನ ಹೊಡೆಯೋದು ಕಿರ್ಚೋದು, ಅದನ್ನ ನೀವು ಎಂಜಾಯ್ ವಾಟೆವರ್ ಡ್ರಮ್ ಬೀಟ್. ಅವರಂದ್ರೆ ಏನ್ ಹೇಳೋದು? ನೋ, ಯು ಶುಡ್ ನಾಟ್ ಆಸ್ಕ್, ಜಸ್ಟ್ ಯು ಶುಡ್ ಹಿಯರ್ ದ ಸಾಂಗ್. I am hearing for 10th time. Even I could not able to understand in the which language he is singing. That's a wonderful song. ಅಂತಾರೆ ಅಂತ ನಮ್ಮ ದೇವರ ವೇಣನಾದ. ಕೆಚ್ಚಲು ಬೆಳೆದು ತೊರೆಯಲು ಮಲಯ ವತ್ಸಗಳೊಡಲ ಸಯ ತೊರೆದು ಎಳೆಬುಲ್ಲ ಕಚ್ಚಿರನಲ್ಲಿ ಗೋಗಳು ಪುಚ್ಚವನಗರಿ ನಿಟ್ಟೀಸಿ ಅಚ್ಚುತನ ಕೃತಿ ನೋಡಲು ಸುರರಿಗೆ ಆಶ್ಚರ್ಯವಾಯಿತು ನಾವು ಕಂಡೆವೆಂದು ಮೆಚ್ಚಿ ಮುಕುಂದನ ಲೀಲಾ ವಿನೋದಕ್ಕೆ ಹೆಚ್ಚಿನ ಕುಸುಮವ ಸುರಿಸಿದರು. ಇದು ದೇವರ ವೇಣುನಾದದ ಅದ್ಭುತತೆ. ಇದಾದ ಮೇಲೆ ಗೋಪಿಕಾಸ್ತ್ರೀಯರು ಅನೇಕ ಜನ ಈ ಕೃಷ್ಣನ ಜೊತೆ ಬಂದ ಹುಡುಗರೆಲ್ಲ ಹಸಿವು ಅಂದ್ರ. ಕೃಷ್ಣ ಹೇಳ್ದ, ಇಲ್ಲೇ ಒಂದು ಯಜ್ಞಶಾಲೆ ಇದೆ, ಅದು ಹೋಗಿ ಬೇಕಾದಷ್ಟೆಲ್ಲ ಮಾಡಿದ್ದಾರೆ, ಕೊಡ್ತಾರೆ. ಅಲ್ಲಿ ಗಂಡಸರು ಬೈದು ಕಳಿಸೋದು, ಇನ್ನು ಪೂರ್ಣಾವತಿ ಆಗಿಲ್ಲ, ನೈವೇದ್ಯ ಆಗಿಲ್ಲ, ವೈಷ್ಣವ ಎದಾಗ ಹಸಿದು ಮತ್ತೆ ಓಡಿ ಬಂದ ಕೃಷ್ಣ ಅವ್ರು ಬೈದು ಬಿಟ್ರು. ಅಲ್ಲಿ ಯಾಕೆ ಹೋದ್ರು? ಆ ಹೆಣ್ಣು ಮಕ್ಕಳಿದ್ದಲ್ಲಿ ಹೋಗ್ರಿ, ಅಡಿಗೆ ಮನೆಗೆ ಏನೋ ಕೊಡ್ತಾರೆ. ಅಲ್ಲಿ ಬಂದು ಕೇಳಿದ್ರು, ನಮ್ ಕೃಷ್ಣ ಬಂದ್ಯಾರೆ, ಏನಾದ್ರು ಬೇಕು ಕೊಡ್ತೀರಾ ಹಸಿವಂತೆ? ಯಾವ ಕೃಷ್ಣ? ಎಸ್ ಎಂ ಕೃಷ್ಣ. ಅಯ್ಯೋ, ನೀವು ತಿಳ್ಕೊಂಡು ಮತ್ತೊಬ್ಬ ಕೃಷ್ಣ ಅಲ್ಲಪ್ಪ, ಸಚ್ಚಿದಾನಂದ ಮೂರ್ತಿ ಅಂತ. ಎಸ್ ಸ್ಟ್ಯಾಂಡ್ಸ್ ಫಾರ್ ಸಚ್ಚಿದಾನಂದ, ಎಂ ಸ್ಟ್ಯಾಂಡ್ಸ್ ಫಾರ್ ಮೂರ್ತಿ. ಓ, ಕೃಷ್ಣ ಬಂದಿಯಾನ, ಏನ್ ಆನಂದ. ಅವ್ರ ಅಗ್ಗಿಷ್ಟಿಗೆ ಸಮೇತ ಬಂದ್ಬಿಟ್ರು ಮಡಿಲಿ. ಕೃಷ್ಣ ಅಂದ, ನೀವ್ಯಾಕೆ ಬಂದ್ರಿ? ಸ್ವಾಮಿ, ನೀವು ಹೇಳೋದಿಲ್ಲ, ನಾ ಹೇಳಿದ್ದು ಅಡಿಗೆ ಬೇಕು ಅಂತ. ಅಡಿಗೆ ಮಾಡೋದವ್ರಲ್ಲ, ವಾಪಸ್ ಹೋಗಿ. ಸ್ವಾಮಿ, ನಾವು ಬರೋ ಕಾಲಕ್ಕೆ ನಮ್ಮ ಯಜಮಾನರು ನೀವು ಏನಾದ್ರು ಈ ಸರಿ ಕೃಷ್ಣನ ಹತ್ರ ಹೋದ್ರೆ ನಮ್ಮ ಮನೆಗೆ ಬರಬೇಡ್ರಿ ಅಂತಿದ್ರು. ನಾವು ಬಿಟ್ರೆ ಬಿಟ್ಕೊಳ್ರಿ ಅಂತ ನಾವು 3 ಸರಿ ಅಲ್ಲೇ ಬಂದ್ಬಿಟ್ಟಿವಿ. ತಲಾಕ್ 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 ಹೋದೆ ಬೋಣಿ ಅಂತ. ಈಗ ಏನ್ ಸ್ವಾಮಿ, ನೀನು ಬೇಡ ಅಂದೆ, ಅವ್ರು ನಾವೇ ಬೇಡ ಅಂದ್ವಿ. ಇಲ್ಲ, ನಿಮ್ ಯಜಮಾನ್ರೆ ಬಂದು ಕರೆದ್ರೆ ಹೋಗ್ತೀರಾ? ಅವ್ರು ಕರಿಯಲ್ಲ ಸ್ವಾಮಿ. ನೋಡ್ರಿ, ಬರ್ತಾರೆ. ಅವರೇ ಬಂದು ತಪ್ಪಾಯ್ತು ಬನ್ರಿ ಅಂದ್ರು. ಕೃಷ್ಣ ನೋಡಿದ್ರ, ಯಾರೇ ಯಾರನ್ನು ಪ್ರೀತಿ ಮಾಡೋದು ನನ್ನ ಇಚ್ಛೆ ಕಾರಣ. ಇಲ್ಲೊಂದು ಮದುವೆ ಅಂತಾರೆ, ಹಸಿವಾಗಿದ್ದು ಗೋಪಾಲಕರಿಗೆ ಹೆಸರು ಹೇಳಿದ್ದು ಕೃಷ್ಣಂದು. ಇದು ತಪ್ಪಲ್ವಾ? ನಮ್ಮ ಹೆಸರು ಹೇಳಿದ್ರೆ ಯಾರು ಏನ್ ಕೊಡ್ತಾರೆ? ಕೆಲವರು ಹೇಳೋದೇ ದೊಡ್ಡವ್ರ ಹೆಸರು ಹೇಳ್ತಾರೆ. ಸ್ವಾಮಿಗಳು ಬಂದಿದ್ದಾರೆ, ಅವಲಕ್ಕಿ ಬೇಕಂತೆ. ಸ್ವಾಮಿಗಳು ಅವಲಕ್ಕಿ ತಿನ್ನಲ್ಲ, ಯಾರ ಮನೇಲೂ ತಿನ್ನಲ್ಲ, ನಿಮ್ ಮನೇಲಿ ಮಾತ್ರ ಅವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ. ಯಾಕೋ ನೀವು ಕುಚೇಲನ್ ತಂಗಿ ಅವತಾರ ಅಂತ. ಏನ್ ಹೆಸರು? ಸುಚೇಲ ಅಂದ್ಬಿಟ್ರಿ. ಹಾಗಾಗಿ ಇದು ತಪ್ಪಲ್ವಾ? ಏನು ರಾಜರ ಚಿಂತನೆ ಗೊತ್ತಾ? ನಮ್ಗೇನಕ್ಕೆ ಕೊಟ್ಟ ಪಾಠ. ಏನನ್ನೇ ಮಾಡಿದ್ರು ದೇವರ ಒಂದು ಲಿಂಗನ್ನ ಹಚ್ಚರಿ ಅಂತ ಸರಿಸಿಟ್ಟು. ನನ್ನ ಒಂದು ಮನೆಯನ್ನ ಕಟ್ಟಿಸಿದ್ದೇವೆ. ಮನೆಯನ್ನ ಕಟ್ಟಿದಾಗ ಯಾರೋ ಕೇಳ್ತಾರೆ, ಏನು ಮನೆ ಯಾಕೆ ಕಟ್ಟಿದ್ರಿ? ಇನ್ಯಾಕೆ ಇರಕ್ಕೆ? ಹೌದು, ಇರಕ್ಕೆ ಕಟ್ಟೋದು, ಯಾರು ಒಡೆಯಕ್ಕೆ ಕಟ್ಟಲ್ಲ. ಮತ್ತೇನ್ ಅನ್ಬೇಕು? ದೇವ ಬ್ರಾಹ್ಮಣರ ಆರಾಧನೆಗೆ ಮನೆ ಕಟ್ಟಿದೆ ಅನ್ನೋ. ಅದು ಉಪಯೋಗ ಬೀಳತ್ತೋ ಬಿಡುತ್ತೆ, ಪುಣ್ಯ ಅಂತೂ ಬರುತ್ತೆ. ಅಡಿಗೆ ಮಾಡಿದ್ವಿ, ಯಾರಾದ್ರೂ ಏನು ಅಡಿಗೆ ಮಾಡ್ಬಿಟ್ಟು ಇನ್ನೇನು ತಿನ್ನಕ್ಕೆ? ಹೌದು, ತಿನ್ನಕ್ಕೆ ಕಡಿಮೆ ಮಾಡೋದು. ವಚನಂ ವೈಶ್ವದೇವಾರ್ಥಂ, ದೇವರ ನೈವೇದ್ಯಕ್ಕೆ ಅಡಿಗೆ ಮಾಡಿದೆ. ಒಂದ್ ಯಾವುದೋ ಹಾರ ತಗೊಂಡೆ, ಯಾರೋ ಕೇಳಿದ್ರು. ಈ ಪುರಾಣ ಕೇಳಿ ಕೇಳಿ ಅವರು ಪಾಪ ಇನ್ಫ್ಲೂಯೆನ್ಸ್ ಆಗಿದ್ರು. ದೇವ್ರಿಗ ಹೌದು ಅಂತ ಒಂದ್ಸರಿ ದೇವ್ರಿಗೆ ಹಾಕಿ ನಾವು ಹಾಕೋದು. ಅದು ಬಿಟ್ಬಿಟ್ಟು ದೇವರಿಗೆ ಹಾಕಿ ಏನಾದ್ರು ಇವಾಗ ಇಟ್ಕೊಂಡು ಅಲ್ಲಿ ತಿರುಪತಿ ಹುಂಡಿಗೆ ಹಾಕ್ಬಿಟ್ಟ. ಯಾಕೆ? ನಾವು ದಾಸರು, ನಾವು ದೇವರ ನಿರ್ಮಾಲ್ಯವನ್ನು ಧಾರಣೆ ಮಾಡ್ತೇವೆ. ಈ ಕಾನ್ಸೆಪ್ಟ್ ನಮಗೆ ಹೇಳಿಕೊಡ. ಏನೇ ಮಾಡೋದ ಮನೆಯಲ್ಲಿ ದೇವರಿಗೆ ಮೊದಲು, ಇದು ದೇವರ ಮನೆ, ಇದು ದೇವರ ಪದಾರ್ಥ, ಅವನ ಪ್ರಸಾದ ನಾನು ಉಣ್ತಾ ಇದ್ದೇನೆ. ಎಂಥ ಪುಣ್ಯ ಬರುತ್ತೆ! ಮಾಡಿದ್ದಕ್ಕೆಲ್ಲ ಪುಣ್ಯ ಉಂಟು. ಅದನ್ನ ಗೋಪಿಕೆಯರು ತೋರಿಸಿಕೊಟ್ಟಿದ್ದರು. ಇದಾದ ಮೇಲೆ ಒಮ್ಮೆ ವೇಣುನಾದ ಮಾಡಿದಾಗ ಹುಣ್ಣಿಮೆ ದಿವಸ ಎಲ್ಲರೂ ಬಂದರು. ಗೋಪಿಕಾಸ್ತ್ರೀಯರು ಕೃಷ್ಣ ಅವರಿಗೆಲ್ಲ ರಾಸಕ್ರೀಡೆ ಮಾಡಬೇಕು ಅನ್ಕೊಂಡ. ಅವರಿಗೆ ಅಹಂಕಾರ ಬಂದಿತ್ತು, ಅಂತರ್ಧಾನ ಆದ. ಆಗ ಅವರು ಹತ್ತಿದ್ದೇ ಒಂದು ಗೀತೆ ಆಯ್ತು. ಜಯತಿ ತೇಧಿಕಂ ಜನ್ಮನಾವಜ ಶಯತ ಇಂದಿರಾ
ಸಾಧು ತತ್ವೈ ದೈತದೃಶ್ಯತಾಂ ತ್ವಂ ನಿರಕ್ಷತಾಂ ತ್ವಯಿ ಧೃತಾಸವಾ ತ್ವಂ ವಿಚಿನ್ವತೆ. ನಮ್ಮಪ್ಪ ನಿನ್ನನ್ನೇ ಹುಡುಕ್ತಾ ಇದ್ರು, ನೀನಿಂದ ನಾವಿರೋದಿಲ್ಲ. ಎಷ್ಟು ರೀತಿ ರಕ್ಷಣೆ ಮಾಡಿದೆ. ವಿಷ ಜಲಾಶಯ ರಕ್ಷಸ ವರ್ಷ ಮಾರುತ ವೈದ್ಯುತಾನಲ ಎಲ್ಲ ರೀತಿ ರಕ್ಷಣೆ ಮಾಡಿದೆ. ನಿನ್ನ ಮಾತೇ ಚಂದ. ಮಧುರಯಾಗಿರ ವಲ್ಗುವಾಕ್ಯಯ. ವಿಶೇಷವಾಗಿ ಗೋಪಿಗೀತೆ ಎಲ್ಲವೂ ಭಾಗವತದಲ್ಲಿ ಅವರು ಬಹಳ ಪ್ರಭುತ್ವ. ನಮ್ಮ ವಿದ್ಯಾ ವಾಚಸ್ಪತಿ ತೀರ್ಥರು, ಅದರಲ್ಲೂ ಗೋಪಿಗೀತೆ ಈ ಒಂದೆರಡು ಪದ್ಯಗಳು ನ್ಯಾಷನಲ್ ಆಂಥಮ್ ಇದ್ದಾಗ. ವಿಶೇಷವಾಗಿ ಮೈಸೂರಿನಲ್ಲಿ ಅವರು ವಿದ್ಯಾ ವಾಚಸ್ಪತಿಗಳು ಆಗುವ ಮುಂಚೆ GNG ತೀರ್ಥಾಚಾರ್ಯರಾದಾಗ ಇಲ್ಲಿ ಭಾಗವತ ಹೇಳಿದ್ರೆ ಥಿಯೇಟ್ರವರೆಲ್ಲ ಇದು ಮಾಡಿದ್ರು ಕೋರ್ಟ್ಗೆ. ಸಾಯಂಕಾಲ 6ರಿಂದ 7:30ವರೆಗೂ ಪುರಾಣ ಇಡಬೇಡ್ರಿ, ಯಾಕೆ ಥಿಯೇಟರ್ ಜನನೇ ಬರ್ತಾ ಇಲ್ಲ, ಎಲ್ಲ ಅವ್ರು ಪುರಾಣಕ್ಕೆ ಹೋಗಿದ್ದಾರೆ ಅಂತ. ನಿಜವಾಗ್ಲೂ ಒಂದು ಸಂತೋಷದ ಸಂಗತಿ. ಅವರು ಹೇಳೋರು ಮಧುರಯಾಗಿರ ವಲ್ಗುವಾಕ್ಯಯ ಬುಧಮನೋಜ್ಞಯ ಪುಷ್ಕರೇ ಕ್ಷಣ. ನಮ್ಮಪ್ಪ ನಿನ್ನ ಸುಂದರವಾದ ಮಧುರವಾದ ಮಾತು, ವಲ್ಗುವಾಕ್ಯಯ ಉದ್ದಾರ ಮಾತು, ಮಾತು ಇನ್ನೊಬ್ಬರಿಗೆ ನೋವು ಕೊಡಬಾರದಪ್ಪ, ಆಡುವ ಮಾತು ಹಲ್ವಾ ಇದ್ದಾಗಿರಬೇಕು. ಮಧುರಯಾಗಿರ ವಲ್ಗುವಾಕ್ಯಯ ಬುಧಮನೋಜ್ಞೆಯ, ಜ್ಞಾನಿಗಳು ತಲೆದೂಗುವ ಮಾತು. ವಿಧಿ ಕರೀರಿಮ, ನಿನ್ನ ವಿಧಿಯನ್ನೇ ನಾವು ಪರಿಪಾಲನೆ ಮಾಡಲಿಕ್ಕೆ ಬಂದಿದ್ದೇವೋ. ನಮ್ಮಪ್ಪ ನಮ್ಮ ಕಣ್ಣೆದರಿಗೆ ಬರ್ತೀಯ. ತಾಸಾಮಾವಿರ ಘೋಷೌರಿ ಮಯಮಾನಮುಖಂಬುಜ ಪೀತಾಂಬರಧರಸ್ರಗ್ವಿ ಸಾಕ್ಷಾನ್ ಮನ್ಮಥ ಮನ್ಮತಃ. ಸ್ವಾಮಿ ಬಂದ ನಿಂತ ಏನ್ ಆನಂದವೋ ಆಗದೆ ಇರ್ಲಿ. 3-4 ಓಲಾ ಬುಕ್ ಮಾಡಿ ಕಡೆಗೆ ಒಂದ್ ಯಾವ್ದೋ ಬಂದ್ಬಿಟ್ರೆ ಎಷ್ಟು ಆನಂದ ಆಗತ್ತೋ. ಅಂಥದ್ದು ಸರ್ವೋತ್ತಮನಾದ ದೇವರು ಬಂದಾಗ ನಂತರದಲ್ಲಿ ರಸಕ್ರಿಯೆ ಮಾಡಿ ಕೊಟ್ಟು ಕಳಿಸ್ಯಾನೆ. ಇದಾದ್ಮೇಲೆ ಕಂಸನಿಗೆ ನಾರದರು ಬಂದು ಹೇಳ್ತಾರೆ, ನಿನ್ನನ್ನ ಕೊಲ್ಲೋರು ಬಲರಾಮಕೃಷ್ಣ ಅಂತ, ಅವರನ್ನೇ ಕರೆಸ್ತೇನೆ ಅಂತ ಅಕ್ರೂರನ್ನ ಕೊಟ್ಟು ಕಳಿಸಿ. ಅಕ್ರೂರರಿಗೆ ಏನು ಭಕ್ತಿ ಅಂದ್ರೆ, ವೃಂದಾವನಕ್ಕೆ ಬಂದ್ರೆ ಊರಾಚೆಯಿಂದ ಕೃಷ್ಣನ ಮನೆಯವರೆಗೂ ಆ ಕೃಷ್ಣನ ಪುಟ್ಟ ಪುಟ್ಟ ಪಾದವನ್ನ ನೋಡಿ ಉರುಳು ನಮಸ್ಕಾರ ಹಾಕೊಂಡು ಹೋದ್ರೆ ಕೃಷ್ಣ ಅವರನ್ನ ನಿಲ್ಲಿಸಿ ಪಾದ ತೊಳೆದು ಆಲಿಂಗನ ಮಾಡಿಕೊಂಡು ಅವರು ಅಂದುಕೊಂಡ 1000 ಪಟ್ಟು ಅವನಿಗೆ ಆದರ ಮಾಡಿ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ. ಮಾರನೇ ದಿನ 4:15 ಹೊರಟು. ಜೋರಾಗಿ ಹೇಳಬೇಡ, ಈ ಗೋಪಿಕಾಸ್ತ್ರೀಯರೆಲ್ಲ ಮತ್ತೆ ನಮ್ಮ ಹಿಂದೆ ಬಂದ್ಬಿಡ್ತಾರೆ, ಫ್ರೀ ಬಸ್ ಬೇರೆ ಇದೆ ಅವರಿಗೆ. ಅಲ್ಲಿ ಸ್ವಾಮಿ ಬೇರೆ ಎಲ್ಲ 4 ಗಂಟೆಗೆ ಎದ್ದು ಕೂತ್ಬಿಟ್ರು. ಎಲ್ಲಿಗೆ ಹೋಗ್ತಾ ಇದೆ? ಮಥುರಾಗೆ. ಹೋ ಅಂತ ಅರ್ಥ ಆಗ್ಬಿಡ್ತು. ಯಾಕೆ? ಅದು ಸಿಟಿನೋ, ಅಲ್ಲಿ ಹುಡುಗಿರು ಡ್ರೆಸ್ ಗೀಸು ಮಾಡಿ ನಿನ್ನ ಒಳಗೆ ಹಾಕೊಂಡ್ಬಿಡ್ತಾರೆ, ನೀ ಅಪರಾಣ ಹಳ್ಳಿಗೆ ಬರಲ್ಲ, ಇಲ್ಲ ನಾಳೆ ಬರ್ತೇನೆ ಅಂತ ಹೇಳಿ ಸಮಾಧಾನ ಮಾಡಿ ಬಂದ. ಆಮೇಲೆ ಮಥುರಾಕ್ಕೆ ಬರೋ ಮುಂದೆ ಯಮುನಾ ನದಿ ಬಂತು, ಅಲ್ಲಿ ಅಕ್ರೂರು ಅನೇಕೆಯನ್ನು ಮಾಡಿಕೊಟ್ಟು ತುಂಬಾ ಅಂಶಗಳಿದ್ದಾವೆ. ನಂತರದಲ್ಲಿ ಮಾರನೇ ದಿವಸ ಕೃಷ್ಣ ಬಲರಾಮರು ಆ ರಾಜಮಾರ್ಗದಲ್ಲಿ ಹೊರಟಿಯಾರ ಕಂಸನ ಸಂಹಾರಕ್ಕೆ. ಕುಬ್ಜೆ ತಿರುವಾಗ್ತಾರೆ, ಅವಳ ಗಂಧ ತರ್ತಾ ಇದೆ. ಕೃಷ್ಣ ಅವಳಿಂದ ಗಂಧ ಸ್ವೀಕಾರ ಮಾಡಿ ಹೇಳ್ದ, ನಿನ್ನ ರೂಪ ಮುಖ್ಯ ಅಲ್ಲ, ಗುಣ ಮುಖ್ಯ, ಇದೆಲ್ಲರಿಗೂ ದೇವರು ಕೊಟ್ಟ ಸಂದೇಶ. ಅವಳು ಮಹಾದರಿದ್ರಳು. ಕಂಸನಿಗೆ ಗಂಧ ಹಚ್ಚೋದು, ಅವಳ ಹತ್ರ ಹಚ್ಚಿಸಿಕೊಂಡು ಅವಳ ಹತ್ರ, ಕೃಷ್ಣ ನಾನು ಹಚ್ಚಬಹುದಾ? ನಾನು ನೋಡ್ಲಿಕ್ಕೆ ಚೆನ್ನಾಗಿಲ್ಲ. ದೇವರನ್ನ ಪೂಜೆ ಮಾಡೋರು ಚೆನ್ನಾಗಿ ಪೂಜೆ ಮಾಡ್ಬೇಕೆ ವಿನಃ ಪೂಜೆ ಮಾಡೋರು ತುಂಬಾ ಮುದ್ದಾಗಿದ್ದಾರೆ ಅಂದ್ರೆ ಎಕ್ಸ್ಟ್ರಾ ಬೆನಿಫಿಟ್ ಅಷ್ಟೇ. ಇತ್ತೀಚೆಗೆ ಪ್ರಾಣದೇವಕ್ಕಿಂತ ಪೂಜಾರು ನೋಡ್ಲಿಕ್ಕೆ ಜನ ಜಾಸ್ತಿ ಆಗಿದ್ದಾರೆ ಅಂದ್ರೆ ಪ್ರಾಣದೇವ ಗತಿಯನ್ನು. ಹಾಗಾಗಿ ನಮ್ಮ ಸ್ವಾಮಿ ಗಂಧ ಹಚ್ಚಿ ದಾರ ಹತ್ರ ಕರೆದು ಅವಳನ್ನ ಎಷ್ಟು ಮುದ್ದಾಗಿ ಮಾಡಿಬಿಟ್ಟು ಊರವರೆಲ್ಲ ಕೇಳುದು, ಯಾರು ಇಷ್ಟು ಬೇಗ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದು? ಡಾಕ್ಟರ್ ಗೋಪಾಲಕೃಷ್ಣರಾವ್. ಫೀಸು ಜ್ಞಾನ ಭಕ್ತಿ ವೈರಾಗ್ಯ ಅಮ್ಮ. ಅದ್ಭುತವಾದ ರೂಪ. ಶಿಲೆಯ ಪಾದ ರಜದಲ್ಲಿ ಸ್ತ್ರೀ ಮಾಡಿದ ಪರಮ ಪುರುಷ ಶ್ರೀರಾಮನೇ, ಬಲುವಕ್ರಾಗಿದ್ದ ಅಬಲಯ ಕ್ಷಣದಲ್ಲಿ ಚಲುವೆಯ ಮಾಡಿದ ಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ. ಅವಳ ಉದ್ಧಾರ ಮಾಡಿ ಮಾರನೇ ದಿವಸ ಭಗವಂತ ಕಂಸನ ಸಂಹಾರವನ್ನು ಮಾಡಿದ.
ವಸುದೇವ ದೇವಕಿ ಎತ್ತಿ ಮುದ್ದಾಡಿ ಕೃಷ್ಣನಿಗೆ ಉಪನಯನ ಮಾಡಿ ಸಾಂದೀಪಿನಿ ಗುರುಕುಲದಲ್ಲಿ ಹಾಕಿ ಉದ್ಧವರನ್ನ ಕೊಟ್ಟು ಕಳಿಸ್ತಾನೆ. ಉದ್ಧವ, ಈ ಸಮಾಧಾನ ಮಾಡಿ ಬಾ ಗೋಪಿಕೆಯರಿಗೆ, ನಾನು ಬಿಟ್ಟು ಬೇರೆ ಪ್ರಪಂಚ ಇಲ್ಲ. ಕೃಷ್ಣ ಹೋದಾಗಿನಿಂದ ಗೋಪಿಕಾಸ್ತ್ರೀಯರು ಒಂಥರ ಅರೆ ಹುಚ್ಚಾಗ್ಬಿಟ್ಟಿತ್ತು. ಊಟ ಬೇಡ, ತಿಂಡಿ ಬೇಡ, ಹೊಸ ವಸ್ತ್ರ ಬೇಡ, ಏನು ಬೇಡ, ಕೃಷ್ಣ ಕೃಷ್ಣ ಕೃಷ್ಣ. ಉದ್ಧವರು ಬರ್ತಾರೆ. ಆ ಸೀಕ್ವೆನ್ಸ್ ನೋಡಿ ಹುಚ್ಚಿಡ್ದೋಯ್ತು. ನಾನೇ ಭಕ್ತ ಅನ್ಕೊಂಡಿದ್ದೆ, ಎಂತ ಭಕ್ತಿ ಇವರಿಗೆ. ಮೊದಲು ಉದ್ಧವರನ್ನು ಬೈದು ಬಿಡ್ತಾರೆ, ನೀವೆಲ್ಲ ಮೋಸಗಾರರು, ಹಾಗೆ ಹೀಗೆ, ನೀವು ನಿಮ್ ಕೃಷ್ಣ ಇಲ್ಲ, ನಮಗೂ ಮೋಸ ಮಾಡಿಬಿಟ್ಟ ಕೃಷ್ಣ. ಭ್ರಮರಗೀತೆ ಅಂತ ಒಂದು ದುಂಬಿಯನ್ನ ಟಾರ್ಗೆಟ್ ಮಾಡಿ ಉದ್ಧವನನ್ನ ಬೈಯೋದು. ಆಮೇಲೆ ಸಮಾಧಾನ ಮಾಡಿಕೊಂಡು, ಉದ್ಧವ ತಪ್ಪಾಯ್ತು, ಕ್ಷಮಿಸ್ತೀಯ. ಅದನ್ನು ನಮ್ಮ ಗೋಪಾಲದಾಸರು ಒಂದು ಕೃತಿ ಮಾಡ್ಯಾರ, ಏನು ಅದ್ಭುತವಾಗಿದೆ. ಕೃಷ್ಣ, ಉದ್ಧವ ನಾಳೆ ಬರ್ತಾನೆ ಕೃಷ್ಣ, ನಾವು ಕಾಯ್ತಾ ಇದೀವೋ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಕೇಳಿ ಜ್ಞಾನಿ ಭಾವೇಳೆಯರಿ ಕೃಷ್ಣನಾಲೋಚನೆಯೊಳಿದ್ದೇವೇನೋ ಉದ್ಧವ. ನಾಳೆ ಬರುತ್ತೇನೆಂದು ಹೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಪಳ್ಳಿವಾಸಿಗಳಾವು ಪರಿಪರಿ ಅಲಂಕರಿಸಿ ಒಲಿಸಿ ಕೊಂಬೋದನರಿಯವೋ ಉದ್ಧವ. ಗೊಲ್ಲಸತಿಯರು ಸದಾ ಗೋರಕ್ಷಕರು ಮೈಯ ತೊಳೆಯಲರಿಯವೋ ಉದ್ಧವ. ಬಲ್ಲಿದನ ಸಹವಾಸ ಮಾಡ್ಯವನ ಮೈನಯನೆಲ್ಲ ತಿಳುಹಿಕೊಂಡೆವೋ ಉದ್ಧವ. ಚನ್ನ ಕಂಗಳ ಚಪಲೆಯರು ಮಧುರೆ ನಾರಿಯರ ಒಲುಪಿಗೆ ನಾವೆದುರೇನೋ ಉದ್ಧವ. ನಾಳೆ ಬರುತ್ತೇನೆಂದು ಕೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಮತಿ ತಪ್ಪಿದೆವು ನಾವು ಸತಿಯರೆಲ್ಲ ಒಂದಾಗಿ ರಥವ ನಿಲ್ಲಿಸದೆ ಹೋದೆವೋ ಉದ್ಧವ. ಹಿತರಾರಯಮಗೆ ಸಾರಥಿ ನಿನ್ನ ಸಹಾಯ ದೊರೆತರೆ ಯತನವ ಮಾಡ್ಪೆವೋ ಉದ್ಧವ. ಪಥವ ತೋರಿಸೋ ಯಮಗೆ ಮುಂದೆಮ್ಮ ಚಲ್ವ ಶ್ರೀಪತಿಯು ಬಂದೊದಗುವಂತೆ ಉದ್ಧವ. ಗತಿಯಾರೋ ಅವನೊರೆತು ಗೋಪಾಲ ವಿಠಲ ಅಚ್ಯುತನ ಮಹಿಮೆ ಕಾಣೆವೋ ಉದ್ಧವ. ನಡೆ ಬರುತ್ತೇನೆಂದು ಕೇಳಿ ಮಧುರೆಗೆ ಹೋಗಿ ಬಹಳ ದಿನವಾಯಿತಲ್ಲೋ ಉದ್ಧವ. ಅಪಿಬತ ಮಧುಪುರಿಯಾಂ ಆರ್ಯಪುತ್ರೋಧುನಾಸ್ತೆ ಸ್ಮರತಿ ಸ ಪಿತೃಗೇಹಂ ಸೌಮ್ಯ ಬಂಧುಶ್ಚ ಗೋಪಾನ್. ಪ್ರಶ್ನೆ ಚೆನ್ನಾಗಿದೆ. ಯಾವಾಗಾದ್ರೂ ನಮ್ಮ ನೆನೆಸ್ಕೊಂಡ ಉದ್ಧವ ನೆನೆಸ್ಕೊಂಡ ಬಿಟ್ಟು ನೆನೆಸ್ಕೊಂಡ ನೀ ಹೇಳೋ ಅದೇ ಕುಂಕಲ್ ಪ್ರಾಣ ಬಿಡ್ತೇವೆ. ಉದ್ಧವರ ಕಣ ತುಂಬ ನೀರು, ನಮ್ಮಮ್ಮ ನಿಮ್ಮಲ್ಲೇ ದೇವರಿದ್ದಾನೆ, ಅದಕ್ಕೆ ನಾನು ಬಂದೆ. ಹೌದಾ, ದೇವರಿಗೆ ಹೇಳ್ತೀಯ, ನಾವು ಕೇಳಿದ್ವಿ ಅಂತ. ನಾನು ಇನ್ನೇನು ದೇವರಲ್ಲಿ ಹೇಳೋದಿಲ್ಲ, ದೇವರನ್ನ ನಾನೇ ಕೇಳ್ತೇನೆ. ಏನ್ ಕೇಳ್ತೀವಿ? ಕೃಷ್ಣ ನನಗೆ ಮುಂದಿನ ಜನ್ಮ ಕೊಡೋದಾದ್ರೆ ಈ ಗೋಪಿಗೆ ಓಡಾಡುವ ವೃಂದಾವನದ ಫುಟ್ಪಾತ್ ಅಲ್ಲಿ ಒಂದು ಹುಲ್ಲಿನ ಗಿಡವನ್ನಾಗಿ ಹುಟ್ಟಿಸೋ. ಆಸಾಮಹೋ ಚರಣ ರೇಣು ದ್ವಿಷಾಮ ಹಂಸ್ಯಾಂ ವೃಂದಾವನೆ ಕಿಮಪಿ ಗುರುಮನ ಔಷಧೀನಾಂ ಅಂತ ಇಷ್ಟು ದೊಡ್ಡ ಅದ್ಭುತವಾದ ವಿಚಾರವನ್ನು ತೆಗೆದು 6 ತಿಂಗಳಲ್ಲಿದ್ದು ಸಮಾಧಾನ ಮಾಡಿದರು. ಅದಾದ ಮೇಲೆ ರುಕ್ಮಿಣಿಯ ವಿವಾಹಕ್ಕೆ ರುಕ್ಮಿಣಿ ಪತ್ರವನ್ನು ಬರೆದಿಯಾಳೆ. ಆ ಪತ್ರವನ್ನು ತಂದ ಕೂಡಲೇ ಕೃಷ್ಣ ಅದನ್ನ ಆಚಾರ್ಯರಿಗೆ ಓದ್ಲಿಕ್ಕೆ ಹೇಳದ, ನೀವೇ ಓದ್ರಿ, ಇದು ಪ್ರೇಮ ಪತ್ರ, ಅದೆಲ್ಲ ಏನಿಲ್ಲ, ಮುಂದೆ ಆಚಾರ್ಯಗಳ ಮೈಕಿಟ್ಕೊಂಡೇ ಓದ್ತಾರೆ, ನೀವೇ ಓದ್ರಿ. ಶ್ರುತ್ವಾ ಗುಣಾನ್ ಭುವನ ಸುಂದರ ಸಂಗಮಾಸ್ತೆ ನಿರ್ವಿಶ್ಯಕರಣ ವಿಮಲಂ ಭರತುಂ ಗತಾಪಂ
ನಿನ್ನ ಬಗ್ಗೆ ಕೇಳಿದಾಗಿನಿಂದ ನಿನ್ನನ್ನೇ ಮದುವೆ ಆಗಬೇಕು ಅಂತಿದ್ದೇವೆ. ಅದಕ್ಕೆ ಸತ್ಯಧರ್ಮರಂದ್ರು ಆ ಗಡಿಬಿಡಿನ ಮದುವೆ ಆಗಿ ಆಮೇಲೆ ಹುಡುಗ ಸರಿ ಇಲ್ಲ ಅಂತ ಹೊಡ್ಕೋಬಾರ್ದು. ಒಂದ್ ಕಡೆ ಹಾಗೆ ಆಯ್ತಾ, ಆ ಹುಡುಗಂಗೆ ಹೇಳಿದ್ರು 64 ವಿದ್ಯೆಯಲ್ಲಿ ನಮ್ಮ ಹುಡುಗನಿಗೆ 60 ವಿದ್ಯೆ ಬರುತ್ತೆ, ಈ 4 ಬಂದಿಲ್ಲ. ಪರವಾಗಿಲ್ಲ ಬಿಡ್ರಿ, 4 ತಾನೆ. ಆ 4 ಬರದೇ ಇರೋದು ಯಾವುದು? ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ಸ್ವಂತ ಬುದ್ಧಿ ಇಲ್ಲ, ಬೇರೆಯವ್ರು ಹೇಳಿದ್ ಕೇಳಲ್ಲ, ನೀವೇ ಇಟ್ಕೊಡ್ರಿ ಕೂಸನ್ನ, ಹಾಗಾಗಬಾರದಲ್ಲ. ಅದಕ್ಕೆ ಮಹತಿ ಕಾತ್ವ ಮುಕುಂದ ಮಹತಿ ಗುಣ ರೂಪಶೀಲ. ಮಹತಿ ಗುಣ ಅಂದ್ರೆ ಮಹತಿ ಅಂತ ನಾರದರ ವೀಣೆ ಹೆಸರು. ಅದನ್ನೇ ಅಬ್ಜೆಕ್ಟಿವ್ ಆಗಿ ಉಳ್ಳ ನಾರದರನ್ನ ಕೇಳದೆ, ರೂಪವಂತನಾದ ಮನ್ಮಥನನ್ನ ಕೇಳದೆ, ಎಲ್ಲರನ್ನ ಕೇಳದೆ ನಿನ್ನನ್ನೇ ಮದುವೆ ಆಗುವುದು ಇಂತಿ ರುಕ್ಮಿಣಿ ಬಾಯಿ. ಕೃಷ್ಣನು ಬಂದು ರಥದಿಂದ ರಥಕ್ಕೆ ಕರೆದುಕೊಂಡ. ಆಮೇಲೆ ದ್ವಾರಕಾಯಾಮ್ ಅಭೂತ್ ರಾಜನ್ ಮಹಾಮೋದ ಪುರೋಗಸ. ದ್ವಾರಕಾದಲ್ಲಿ ರುಕ್ಮಿಣಿ ಕೃಷ್ಣನ ವಿವಾಹ ಆಯಿತು. ಅದರಂತೆ ಸತ್ಯಭಾಮಿಯು ಒಂದು ಲಕ್ಷ್ಮೀ ರೂಪವೇ, ಅವಳು ಭೂರೂಪ, ಅವಳೊಟ್ಟಿಗೆ ಮದುವೆ ಆಯಿತು. ಅದಲ್ಲದೆ ಷಣ್ಮಹಿಷಿಯರು 6 ಜನ, ಜಾಂಬವತಿ, ಮಿತ್ರವಿಂದ, ಕಾಲಿಂದಿ, ಭದ್ರ, ನೀಲ, ಸತ್ಯ ಅಂತ ಹೇಳಿ. ಅದಾದ ಮೇಲೆ 16,100 ಜನ ನರಕಾಸುರನ ಮನೆಯಲ್ಲಿದ್ದವರನ್ನ, ಆ ನರಕಾಸುರನ ಸಂಹಾರ ಆದಮೇಲೆ ಕೃಷ್ಣ ಮದುವೆಯಾಗಿ 10 ಜನ ಮಕ್ಕಳನ್ನು ಪಡೆದೆಯಾಗಿದ್ದ ಕಾರಣಾಂತರಗಳಿಂದ ಇನ್ನು 2 ದಿವಸ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣ ಬಂದದ್ದರಿಂದ ಇವತ್ತೇ ಈ ಪುರಾಣದ ಮಂಗಲವನ್ನು ರುಕ್ಮಿಣಿ ಕಲ್ಯಾಣದೊಂದಿಗೆ ಮಾಡ್ತಾ ಇದೆ. ಆದಷ್ಟು ಬೇಗ ಇನ್ನು 1.5-2 ತಿಂಗಳಲ್ಲಿ ಉಳಿದ ಭಾಗವನ್ನ ಇನ್ನೊಂದು 3 ದಿವಸ ಸಮಸ್ಯೆ ಆಗುವುದಿಲ್ಲ. ಹಾಗಾಗಿ ಕೆಲವು ಭಾಗವನ್ನು ಮತ್ತೆ ಕೆಲವು ಕೃಷ್ಣನ ಕಥೆಯನ್ನು ಚೂರು ವಿಸ್ತಾರವಾಗಿ ಹೇಳುವ ಅದೆಲ್ಲ ಸಮಯವನ್ನ ನಿಮಗೆ ತಿಳಿಸ್ತಾರೆ ಮಠದಲ್ಲಿ. ಇಷ್ಟು ಜನನ ನಾವು ನೋಡೇ ಇಲ್ಲ ಇತ್ತೀಚೆಗೆ. ಕರೋನಾ ಬಂದ ಮೇಲೆ ನೈವ ಪುರಾಣದಲ್ಲಿ ತುಂಬಾ ಜನ ಕಡಿಮೆ. ಹಾಗಾಗಿ ಇಷ್ಟು ಜನ ಬಂದೇ ಇದೆ. ಅದಕ್ಕಾದ್ರೂ ಮೈಸೂರಿಗೆ ಓಡಿ ಬರಬೇಕು ಅಂತಿದೆ. ಸಲ್ಲಿಸಿ ಸಂದರ್ಭದಿಂದ ಎಲ್ಲರಿಗೂ ಎಲ್ಲರ ಅಂತರ್ಯಾಮಿಯಾದ ಭಗವಂತ ಪ್ರೀತನಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿದ, ವ್ಯವಸ್ಥೆಯನ್ನು ಮಾಡಿದಂತಹ 4 ಜನ ಅಕ್ಕ ತಂಗಿಯರು, ಅವರ ಮನೆ ಹಿರಿಯರು, ಇನ್ನು ಯಾರ್ಯಾರು ಅದಕ್ಕೆ ಸಹಾಯ ಹಸ್ತವನ್ನು ಮಾಡಿದ್ದಾರೆ, ಎಲ್ಲರಿಗೂ ಭಗವಂತ ಅನುಗ್ರಹವನ್ನು ಮಾಡಿ. ವಿಶೇಷವಾಗಿ ಸ್ಥಳ ಬೇಕು. ಅದಕ್ಕೆ ಈ ಟೀಕೆ ಲೇಔಟಿನ ರಾಘವೇಂದ್ರ ಸ್ವಾಮಿ ಮಠದವರು ವಿಶೇಷವಾಗಿ ಹೊಸ ಹಾಲನ್ನು ಕಟ್ಟಿ, ಸಾಮಾನ್ಯವಾಗಿ ಟೀಕೆ ಅಂದ್ರೆ ಅದು ಅನ್ನೋದು ಅಂತ, ಆದ್ರೆ ಇದು ಟೀಕೆ ಅಲ್ಲ, ಇದು ಫಸ್ಟ್ ಕ್ಲಾಸ್. ಇದು ಸಾಮಾನ್ಯ ಅಂತೀವಲ್ಲ, ಟೀಕೆ ಟಿಪ್ಪಣಿ ಎಲ್ಲ ಮಾಡಬೇಡ ಅಂತ. ಹಾಗಾಗಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನದಲ್ಲಿ ಈ ಒಂದು ಕಾರ್ಯಕ್ರಮ ಸಂಪನ್ನವಾಗಿದೆ. ಗುರುವಾರ ಆದ್ರಿಂದ ಹೆಚ್ಚು ಹೇಳಿ ಟೈಮ್ ಇಲ್ಲ, ಒಂದಲ್ಲಿ ಆಗಬೇಕಾಗಿದೆ. ಯಾರ್ಯಾರು ಕೃತಜ್ಞತೆ ಹೇಳಿಲ್ಲ ಅವರೆಲ್ಲರೂ ಸಹಿ ಮಾಡಿ ತಪ್ಪು ತಿಳಿದೆ ಸ್ವೀಕಾರ ಮಾಡಿದ್ದಾರೆ.